ಇದ್ದಂತಹ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿದೆ. ಅವರಿಗೆ ಮುಖಂಡನಾಗಿ ಮೆರೆದಾಡಿದವರು ನಾನು. ನಿಜ. ವಿನಾಶದ ಅಂಚಿನಲ್ಲಿರುವಂತಹ ರಾಕ್ಷಸರು ಬೆಳೆಯಬೇಕು. ಲೋಕದಲ್ಲಿ ನಮ್ಮ ಕೀರ್ತಿಯ ವ್ಯಾಪ್ತಿಯನ್ನುವುದು ಹೆಚ್ಚಬೇಕು ಎಂದು ಭಾವಿಸಿದಂತಹ ನಾನು ಕೇವಲ ನಮ್ಮ ಪರಾಕ್ರಮವನ್ನ ಭೂಲೋಕಕ್ಕೆ ಸೀಮಿತಪಡಿಸಬಾರದು. ಸ್ವರ್ಗ, ಮೃತ್ಯ, ಪಾತಾಳ 3 ಲೋಕವನ್ನ ನಮ್ಮ ಕೈವಶಪಡಿಸಿಕೊಳ್ಳಬೇಕು ಅಂತ ಬಯಸಿದ್ದೇನೆ. ನನ್ನ ಮುಂದಿನ ದೃಷ್ಟಿ ಇರುವುದು ಸ್ವರ್ಗ ಲೋಕದ ಮೇಲೆ. ಇದಕ್ಕೆ ನಿನ್ನ ಅಭಿಪ್ರಾಯ ತಿಳಿಸು. ಉಪಾಯದೆ ಗೆಲ್ಲಬಹುದಾದರೂ ತಕ್ಕು ಉಪಾಯದಿ ಗೆಲುವಲು ಕಪ್ಪು ಬಯ್ಯಾತ ನಮ್ಮ ಗೆಲುವಲು ಕಪ್ಪು ಬಯ್ಯಾತ ಆತೋ. ನಮ್ಮ ದಾನವರಿಗೆಲ್ಲ ಒಂದು ನೆಲೆಬೆಲೆಯನ್ನು ಕರುಣಿಸಿದವರಿದ್ದರೆ ನೀವು, ಅದರಲ್ಲಿ ನಿಮ್ಮ ಕಣ್ಣು ಹೋದದ್ದೀಗ ದೇವಲೋಕದತ್ತ. ಒಳ್ಳೆ ವಿಚಾರವೇ. ದೇವಲೋಕ ಸ್ವಾಧೀನ ಮಾಡಿಕೊಳ್ಳಬೇಕು. ನಮ್ಮ ಬದ್ಧ ವೈರಿಗಳು ದೇವತೆಗಳು. ಆದ್ರೆ ನಾನು ಹೀಗೆ ಹೇಳ್ತೇನೆ ಅಂತ ನೀವು ಬೇಸರ ಮಾಡಬಾರದು. ಏನದು? ನೀವೆಲ್ಲ ತಿಳಿದವರು. ಆದ್ರೆ ಅಲ್ಲಿ ಹೋಗುವ ಮುಂಚಿತವಾಗಿ ಒಂದು ನನ್ನ ಸಣ್ಣ ಸಲಹೆಯನ್ನು ನೀವು ಕೇಳಬೇಕು ಅಂತ ಹೇಳುದು. ಯಾವುದು? ಯಾಕಂತ ಹೇಳಿದ್ರೆ ನೀವು ಮಾತ್ರ ಆಲೋಚನೆ ಮಾಡಿದ್ದಲ್ಲ, ಈ ಹಿಂದೆ ಅದೆಷ್ಟೋ ಮಂದಿ ದಾನವರೆಲ್ಲ ಇಲ್ಲಿ ಹುಟ್ಟಿದವರು ದೇವಲೋಕದ ಮೇಲೆ ಕಣ್ಣಿಟ್ಟು ಹೋದವರಿದ್ದಾರೆ. ಆದ್ರೆ ಹೋದವರು ಯಾರಾದ್ರೂ ಉಳಿದಿದ್ದಾರಾ? ಉಳಿಲಿಲ್ಲ. ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ದೇವಲೋಕ ಸಿಕ್ಕಿದೆ ಬಿಟ್ರೆ ಮತ್ತೆ ಆ ಕರಿಯ ಮೈಯ ಹರಿ ನಮ್ಮ ಜಾತಿ ಮಕ್ಕಳನ್ನು ನೋಡಿದ್ರೆ ಆಗುವುದಿಲ್ಲ ಅವನಿಗೆ. ಅವನ ಮೋಸದಿಂದ, ಅವನ ಕಪ್ಪಣದಿಂದ ನಮ್ಮವರನ್ನೆಲ್ಲ ಬದಿಸಿದ್ದಾನೆ. ಅದಕ್ಕಾಗಿ ಹೇಳ್ತೇನೆ, ನಾವು ಹೀಗೇ ದೇವಲೋಕಕ್ಕೆ ಹೋದದ್ದೇ ಹೌದು ಅಂತಾದ್ರೆ ಖಂಡಿತವಾಗಿ ನಮ್ಮನ್ನು ಕೊಂದು ಕಳಿತಾರೆ. ಅದಕ್ಕೆ ಆಗಬಾರದು ಅಂತಾದ್ರೆ ನೀವು ಈಗಲೇ ಕಾಡನ್ನು ಸೇರಬೇಕು. ಅಂದ್ರೆ ಊರಿನಲ್ಲಿರುವುದು ನಿನಗೆ ಇಷ್ಟ ಇಲ್ಲ? ನಾನು ಹಾಗಲ್ಲ, ಬೇಸರ ಮಾಡಬಾರದು. ಕಾಡಿಗೆ ಯಾಕೆ ಅಜನ ಕುರಿತಾಗಿ ನೀವು ತಪಸ್ಸನ್ನು ಆಚರಿಸಬೇಕು. ಬೇಕಾದಂತ ವರ ಸಂಪಾದನೆಯನ್ನು ನಾವು ಮಾಡಿದ್ದೇ ಹೌದು ಅಂತಾದ್ರೆ ಮತ್ತೆ ನಮ್ಮನ್ನು ಗೆಲ್ಲಲಿಕ್ಕೆ ದೇವತೆ ಅಲ್ಲೋ ಆ ಹರಿಯಲ್ಲ ಯಾರು ಬಂದ್ರು ಅಸಾಧ್ಯ ಅಂತ ಹೇಳ್ತೇನೆ. ಸರಿಯಾದಂತಹ ಸೂಚನೆಯನ್ನು ಕೊಟ್ಟಿದ್ದೀಯ, ಒಳ್ಳೆಯದು. ಹೌದಲ್ಲ? ಕಾಡನ್ನ ಸೇರುತ್ತೇನೆ, ತಪಸ್ಸನ್ನು ಅಜನನ್ನ ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಅಭೇದ್ಯವಾದಂತಹ ವರವನ್ನ ಸಂಪಾದಿಸಿದ್ದೇನೆ. ಹರನ ಸುಕುಮಾರನಿಂದ ನನ್ನ ಪಾಲಿಗೆ ಮರಣ ಬರಲಿ ಎನ್ನುವ ಹಾಗೆ, ತಥಾಸ್ತು ಎನ್ನುವ ಹಾಗೆ ಹೇಳಿದ ನನ್ನ ಬ್ರಹ್ಮ. ಹೌದಾ? ಸತಿಯಿಲ್ಲದಿ ಜಂಗಿ ಮಕ್ಕಳಾಗುವುದುಂಡೇ, ಸತಿಯಿಲ್ಲದಿ ಜಂಗಿ ಮಕ್ಕಳಾಗುವುದುಂಡೇ. ಸಾಯ್ತು ಬರ ಬೆರೆತ ಮಿಕ್ಕದಾರವರು ಹೊರಗಡೆ ಸುರರಾಗಿ
ಅವಸರದ ಕೆಲಸ ಇತ್ತು ನನಗಂತೂ ಗೊತ್ತಾಗುವುದಿಲ್ಲ. ಹರನ ಸುಕುಮಾರನಿಂದ ಮರಣ ಬರಲಿ ಅಂತ ನಾನು ಕೇಳಿದ್ರೆ ತಥಾಸ್ತು ಅಂತ ಹೇಳಿದ. ಅಲ್ಲಿ ನನಗೂ ಅದು ಆಲೋಚನೆ ಆಗುದು, ನೀವು ಯಾಕೆ ಹಾಗೆ ವರ ಕೇಳಿದ್ರಿ ಅಂತ. ಯೋಚನೆ ಮಾಡು ಶಂಬರ. ಏನು ಶಿವನಿಗೀಗ ಸತಿ ಇದ್ದಾಳ? ಇಲ್ಲ ಅಂತೆ. ದಕ್ಷ ಯಜ್ಞದಲ್ಲಿ ಹಾ ತನ್ನನ್ನ ತಾನು ದಯಿಸಿಕೊಂಡಿದ್ದಾಳೆ ದಾಕ್ಷಾಯಿಣಿ. ಹೌದು. ಹಾಗಾದ್ರೆ ಶಿವನಿಗೆ ಸತಿ ಇಲ್ಲ. ಸತಿ ಇಲ್ಲದ ಮೇಲೆ ಮಕ್ಕಳಾಗುವುದಕ್ಕೆ ಅವಕಾಶ ಇಲ್ಲ. ಹೇಗೆ ಅದಕ್ಕೆ ಅವಕಾಶ ಇಲ್ಲವೋ ಹಾಗೆ ಈ ತಾರಕನ ಸಾವೆನ್ನುವುದು ಅಸಂಭವನೀಯವಾದದ್ದು. ಸತ್ಯ. ಲೋಕದಲ್ಲಿ ನಾನೊಬ್ಬ ಅಜೇಯ ಎನ್ನುವುದಕ್ಕೆ ಸಂದೇಹವಿಲ್ಲ. ಮತ್ತೆ ನಮ್ಮ ಗುರಿಯಾದವ ಹರಿ. ಅವನತ್ರ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಸ್ವರ್ಗ ಲೋಕವನ್ನ ನಮ್ಮ ಕೈವಶಪಡಿಸಿಕೊಳ್ಳುವುದಕ್ಕೆ ಇದುವೇ ಸಕಾಲವಾದದ್ದು. ಒಳ್ಳೆ ಸಮಯ ಇದು. ಅಪರಿಮಿತವಾದಂತಹ ಸೇನಾ ಬಲವನ್ನೆಲ್ಲ ಒಡಗೂಡಿಕೊಂಡು ನಡೆಯೋಣ. ಸೋಡಿಸಪುರದ ಅಧಿಕಾರಿಯಾಗಿರುವಂತ ತಾರಕಾಸುರ ದೇವಲೋಕಕ್ಕೆ ದಾಳಿಟ್ಟಿದ್ದಾನಂತೆ. ಅವನನ್ನ ಪಡೆದು ಎಬ್ಬಿಸಬೇಕು. ನಿಮ್ಮ ಅಭಿಪ್ರಾಯ? ಕೊಡಿಯಪ್ಪಣೆ ಬಿಡಿಸಿದ್ದ ಹೋಗ್ತೇನೆ. ನಾನು ಕೂಡ ಬರ್ತೇನೆ. ಪಡೆದಂತಹ ದೇವಲೋಕ ನೀನು ಬಂದು ಮುತ್ತಿಗೆಯನ್ನು ಹಾಕ್ತಿ ಅಂತಾದ್ರೆ ಕೊಡ್ಲಿಕ್ಕಿಲ್ಲ. ಪೆಟ್ಟು ಕೊಟ್ಟು ಕಳಿಸ್ತೇನೆ. ಹಿಂದೆ ಹೋಗ್ಲಿಕ್ಕಾಗಿ ಬಂದವರಲ್ಲ, ಬಂದವರನ್ನೆಲ್ಲ ಹೊಡೆದೋಡಿಸಿದ್ದೇವೆ. ಬಂದವ ಸಾಮಾನ್ಯದ ಒದ್ದೆಡಿಸಬೇಡ. ತಾಲೂಕಿನ ಮಂತ್ರಿ ಶಂಬರಾಸುರ ಇದ್ದೇನೆ, ಬಡಿದು ಹೊಡಿ ಹಾಕಿ ಬಿಡ್ತೇನೆ. ನಿನ್ನಂತವ್ರು ಅನೇಕರು ಬಂದಿದ್ದಾರೆ. ನಿಲ್ಲನು ತಾರಕ
ಕಡೀರ ತೋಪದಿ ಕುದುಕು ನಿಲ್ಲೆಲ್ಲೋ ತಾರಕ ನೀನು ನಿಲ್ಲೆಲು ನೀ ನಿಲ್ಲೆಲು ನಿಲ್ಲೆಲು ನಿಲ್ಲಲು ತಾರಕ ನೀನು ನಿಲ್ಲಲು ತಾರಕ ನೀನು ಸುರರೆಲ್ಲರ ಗೆಲೆದ ಗರುಡನು ಸುರರೆಲ್ಲರ ಗೆಲಿದೋ ಸುರರೆಲ್ಲರ ಗೆಲಿದೋ ಸುರರೆಲ್ಲರ ಗೆಲಿದ ಗರ್ವವನು ಸುರರೆಲ್ಲರ ಗೆಲಿದ ಗರ್ವವನು ನಿಲ್ಲದ ತೋರಿದು ಎನ್ನುವುದು ಗರ್ವ ನಿಲ್ಲದ ತೋರಿದು ಎನ್ನುವುದ ಕಲ್ತೆಲ್ಲಲು ಕಾಡುತ್ತದೆ ಕೂತ ಕಣೆ ಚೆಲ್ಲಲು ಕಾಡುತ್ತ ನಗುತ್ತ ನಿಲ್ಲಲು ತಾರಕ ನೀನು ಹುಲಗೆಲ್ಲರ ಗೆಲಿದಿಯ ಗರ್ವವನು ನಿಲ್ಲಲು ತಾರಕ ನೀನು ನಿಲ್ಲಲು ತಾರಕ ನೀನು. ಯಾಕೆ ಮಾತನಾಡ್ತಾ ಇದ್ದೇನೆ? ಏನು ಹಲವಾದ ಕಾರಣ ಉಂಟು. ಆ, ನೀನಲ್ವೋ ಮತ್ತೆ ನಿನ್ನಂತೆ ಅನೇಕ ಮಂದಿ ಇಲ್ಲಿವರೆಗೆ ಬಂದಿದ್ದಾರೆ. ಹಾಗೆ ಬಂದವರು ಯಾರು ಹಿಂದಿರುಗಿ ಹೋಗ್ಲಿಲ್ಲ. ಅವರಿಗೆ ಬಂದಂತ ಪ್ರಮೆ ನಿನಗೆ ಬರಬಾರದು ಎನ್ನುವಂತ ಕಾರಣಕ್ಕಾಗಿ ಹೇಳ್ತಿದ್ದೇನೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದೆ ಹೋದ್ರೂ ಒಳಿತಾಯ್ತು. ಇಲ್ಲದಿದ್ರೆ ಹಿಡಿದಿರುವಂತ ವಜ್ರಾಯುಧದಿಂದ ಶಿರವನ್ನು ಅರಿತೇನೆ. ಅಂದವ ಇಂದ್ರ ಜ್ಯೇಷ್ಠರು ನಾವು ಕೇಳಲವ ತೋತದಿ ಕೂತ ಜ್ಯೇಷ್ಠರು ನಾವು ಜ್ಯೇಷ್ಠರು ನಾವು ಕೇಳಲವು ಈ ಪಟ್ಟಕ್ಕೆ ಯೋಗ್ಯವೇ ನೀವು ಈ ಪಟ್ಟಕ್ಕೆ ಯೋಗ್ಯವೇ ನೀವು ಬಿಟ್ಟು ಕೊಡುವುದೇ ಪುರವ ಬಡಿ ಹಟ್ಟುವೆ ನಿಮ್ಮಯ ಕುಲವಯ ಹೆಸರು ಕೆಳವ ನಾವು ಅಂದವ ಇಂದ್ರ ನಾನೇ. ಭೋಗಾಧ್ಯಕ್ಷ ದೊಡ್ಡ ಸ್ವಾರ್ಥಿ ಯಾರು ನೀನೇ. ಯಾಕೆ? ಕೇವಲ ಸದಾ ಕಾಲಕ್ಕೂ ನಿನ್ನ ಸುಖವನ್ನ ಬಯಸಿದವನೇ ಹೊರತು ಹ, ನಮ್ಮ ಹಾಳನ್ನ ಬಯಸಿದವನು ನೀನು. ಜ್ಯೇಷ್ಠರು ನಾವು ಹ, ಇದಾ ಹ. ಶತಕ್ರತುವನ್ನ ಮಾಡಿ ಸ್ವರ್ಗಲೋಕದ ಪೀಠವನ್ನ ನೀನು ಸಂಪಾದಿಸಿರಬಹುದು. ಹೌದು. ಆದ್ರೆ ನಿನಗೆ ಅದನ್ನ ಸಂಪಾದಿಸುವುದಕ್ಕಿದ್ದ ದಾರಿ ಅದು. ಹ, ನಮ್ಮ ದಾರಿ ಹಾಗಲ್ಲ. ಹೇಗೆ? ಹೇಗೆನ್ನುವುದು ಈ ಹಿಂದೆ ನಿಮಗೆ ಅನೇಕರು ತೋರಿಸಿಕೊಟ್ಟಿದ್ದಾರೆ. ಅವರೆಲ್ಲ ಸತ್ತು ಹೋಗಿದ್ದಾರೆ. ನಾನೇನು ಸಾಯುವುದಕ್ಕೆ ಬಂದವನಲ್ಲ. ಮತ್ತೆ ವರಬಲ ಹ, ವಿಶೇಷವಾದಂತಹ ಬಲವನ್ನ ಸಂಪಾದಿಸಿಕೊಂಡು ಹ. ಅಜೇಯನಾಗಿ ಬಂದು ನಿಂತಿದ್ದೆ. ಏ ಏನ? ನಿನಗೂ ಅಭ್ಯಾಸ ಆಗಿದೆ ನಮ್ಮ ಜಾತಿಯವರಿಂದ ಪೆಟ್ಟು ತಿಂದು ತಿಂದು ಓಡಿ ಓಡಿ. ನಾನು ಕೊಟ್ಟಿದ್ದೇನೆ ತುಂಬಾ ಬಾರಿ. ಕೊಟ್ಟದ್ದೆಷ್ಟು ತಿಂದದ್ದೆಷ್ಟು ಅಂತ ನಮಗೂ ಲೆಕ್ಕ ಉಂಟು. ತಿಂದದ್ದು ಕಡಿಮೆ, ಕೊಟ್ಟದ್ದೇ ಜಾಸ್ತಿ. ನೀವು ಓಡಿದ್ದೇಳ ಯಾರು? ತಿಂದದ್ದೇ ಹೆಚ್ಚು ಹೇಳು. ಕೆಲವೊಮ್ಮೆ ಓಡಬೇಕಾದಂತ ಪರಿಸ್ಥಿತಿ ಬರ್ತದೆಯೋ. ನಿನ್ನ ಹ, ಜೀವಮಾನದಲ್ಲಿ ಹ. ಹೆಚ್ಚು ಓಡಿದ್ದೇ ಬಿಟ್ರು ನಿಂತು ಹೊಡೆದದ್ದಿಲ್ಲ. ಅದು ನೀವು ವರವನ್ನು ಪಡೆದುಕೊಂಡು ಬರ್ತೀರಿ, ಅದಕ್ಕೆ ಮಾನ್ಯತೆಯನ್ನು ಕೊಡುವುದಾ? ಯಾಕೆಂದ್ರೆ ದೇವಲೋಕದ ಹ, ಮುಂಬಾಗಿಲಿಗಿಂತಲೂ ಹಿಂಬಾಗಿಲು ಬಹಳ ದೊಡ್ಡದಂತೆ. ಎಲ್ಲಿಯಾದ್ರೂ ನಮ್ಮಂತವರು ಬಂದ್ರೆ ಹ. ನಿಮ್ಗೆ ಓಡ್ಲಿಕ್ಕೆ ಅನುಕೂಲ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಯಾರೋ ನಿಮ್ಮ ಕಡೆಯವರು ಬಂದು ಅಲ್ಲಿ ಓಡಿ ಹೋಗಿದ್ದಾರೆ, ಅದನ್ನು ಹೇಳಿದ್ದಾರೆ. ಓಡಿ ಹೋದದ್ದಲ್ವೋ. ಮತ್ತೆ ನಿಮ್ಗೆ ಓಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಲೇ ಮಾಡಿದ್ದಂತ ನಮ್ಗೆ ಸುದ್ದಿ ಸಿಕ್ಕಿದೆ. ಹೌದಾ? ಸುರಾಧ್ಯಕ್ಷ ಹ, ಕೈಯಲ್ಲಿ ವಜ್ರಾಯುಧ ಹ್ಮ್. ಅದನ್ನ ಜಳಪಿಸಿದಾಕ್ಷಣ ಹ. ಹೆದರುವವ ಈ ತಾರಕ ಅಲ್ಲ. ಹೌದಾ? ನಮ್ಮದು ಇಳಿ ಇಲ್ಲ, ಯಾವತ್ತು ತಾರಕವೇ. ಹ. ಹೊತ್ತು ಅದೇ. ಆ ಏರನ್ನು ನಾನೀಗ ಇಳಿಸ್ತೇನೆ ಈಗ. ಬಾ ನೋಡೋಣ. ಹೋದರ ಮಂದಿರ ಗಲಿಗಲಿದವು. ಗಲಿಗಲಿದವು.
ನಾಟ್ಯ. ನನಗೆ ಇಲ್ಲಿ ಬಂದು ಸಂತೋಷ ಆಗಿ ಎಂತ ಹೇಳ್ಬೇಕಂತಲೇ ಬರುವುದಿಲ್ಲ. ರಂಭಾದಿನಾರ್ಯರ ನರ್ತನವಂತೆ ಹೌದು. ಇಲ್ಲಿರುವ ವಿಶೇಷತೆ ಎಂತ ಒಡೆ ಎಂತದು ಕಾಣುದಿಲ್ಲ. ಕಾಣ್ಲಿಕ್ಕೆ ಇಲ್ಲ ಇದ್ದಾರ ರಂಭಾದಿನಾರಿಯರು. ನೀವು ಒಬ್ರಿಂದ ಒಬ್ರು ಹೋದದ್ದು ಕಾಣ್ಲಿಲ್ವ? ನಾವು ಬಂದ ಮೇಲೆ ಓಡ್ತಾ ಇದ್ದಾರೆ ಎಲ್ಲರೂ. ಒದ್ದಿದ್ರು ನಾವು ಬಂದ ಮೇಲೆ ಹೋದದ್ದು. ಹೌದೌದೌದು. ಹೆದರಿದ್ದಾರೆ ಅಂತ. ಹೆದರಿದ್ದ ಹೆದರಿ ಸುಮನಸರೆಲ್ಲ ಓಡಿ ಹೋಗಿದ್ದಾರೆ. ನಮಗೆ ಸುಮನಸರ ಅವಶ್ಯಕತೆ ಇಲ್ಲ. ಕೆಲವು ತಲೆ ಎಲ್ಲ ಕಾಣ್ತದೆ ಅಷ್ಟೇ ಬಿಟ್ರೆ ಅವರನ್ನು ನಾವು ಇಟ್ಟುಕೊಂಡದ್ದು ಹೌದೌದು. ಅನಿವಾರ್ಯತೆಗೆ ಯಾಕೆ ಗೊತ್ತಾ? ಸ್ವರ್ಗಲೋಕ ನಮಗೆ ಹೊಸತು. ಇಲ್ಲಿಯ ವಿಷಯಗಳು ಕೆಲವಷ್ಟು ತಿಳಿಯಬೇಕೋ ಬೇಡ. ಹಾಗಾಗಿ ಹಾಗೆ ನಮ್ಮವರೆಲ್ಲ ಇದ್ದಾರಲ್ಲ, ಇನ್ನು ಕೆಲವರು ಶೋಣಿತಾದಲ್ಲಿ. ಹೌದಪ್ಪ. ಶೋಣಿತಾದಿಂದ ಇಲ್ಲಿವರೆಗಾಗಿ ಕರ್ಕೊಂಡು ಬರಬೇಕು. ನಾನೇ ಹೋಗ್ತೇನೆ. ಹಾ. ವಿಜಯದ ವಾರ್ತೆಯನ್ನು ನಾನು ಅವರಿಗೆ ತಿಳಿಸಬೇಕು. ಅಲ್ಲಿವರೆಗೆ ಇಲ್ಲಿಗೆ ನೀನು ಪೀಠದಲ್ಲ, ಬದಿಯಲ್ಲಿ. ಬದಿಯಲ್ಲಿ ಇದ್ದ ಕೂಸುಮತಿಯಳು ಇದ್ದ ಕೂಸುಮತಿಯಳು ಪ್ರತಿಯೊಳು ಸರಸವಾಡುತ್ತ ಇರಲು ಸತಿಯೊಳೋ ಸರಸವಾಡುತ್ತ ಇರಲು ತನ್ನಯ ನಿಲಯದಲ್ಲಿ ಮನ್ಮಥ ಕೋಶದಿಂದ ತನ್ನಯ ನಿಲಯದಲ್ಲಿ ಮನ್ಮಥ ಕೋಶದಿಂದ ನಿಲಯದಲ್ಲಿ ಮನ್ಮಥ ದೋಷದಿಂದ ಮಡದಿರತಿ ನೀವೇ ನಮ್ಮ ಪತಿ, ಇದುವೇ ಕುಸುಮಾವತಿ. ಇಲ್ಲಿಯೇ ನಮ್ಮ ವಸತಿ, ನಾವಿರುವ ರೀತಿ ಲೋಕ ಪ್ರಖ್ಯಾತ. ಗಂಡ ಹೆಂಡತಿ ಹೇಗಿರಬೇಕೆನ್ನುವ ಹಾಗೆ ಪ್ರಪಂಚ ಮೂರರಲ್ಲಿ ಆದರ್ಶವಾಗಿ ಕೊಟ್ಟಂತ ಹಿನ್ನೆಲೆ ನಮ್ಮದ್ದು. ಹೌದು, ಆದ್ದರಿಂದಲೇ ಅಲ್ಲವೇನೆ ರತಿಯ ಮೇಳದಲ್ಲಿರುವ ಕಾಮ ಎನ್ನುವ ಹಾಗೆ ಹಾಗಾದ್ರೆ ಮಾತಿದ್ದದ್ದು ಹೌದು. ಆ ರೀತಿಯಲ್ಲಿ ಖ್ಯಾತಿಗೊಂಡವರು ನಾವಿದ್ದೇವೆ. ಖಂಡಿತ ಸ್ವಾಮಿ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮದಾದಂತ ಆರೋಪವನ್ನೇ ಮಾಡುವುದು. ಗಂಡು ಹುಟ್ಟಿದವಾಗ ಆ ಮಗು ಮನ್ಮಥನ ಹಾಗಿದ್ದಾನೆ ಅಂತ ಆಡು. ಹೆಣ್ಣು ಮಕ್ಕಳು ಹುಟ್ಟಿದವಾಗ ಅಯ್ಯೋ ಆ ಮಗುವಿನ ಚಂದವನ್ನು ನೋಡಿ ರತಿಯ ಹಾಗಿದ್ದಾಳೆ ಅಂತ ಆಡು. ಎಂಬಲ್ಲಿಗೆ ಹಾ. ವಿಶ್ವವಿಖ್ಯಾತರಾಗಿದ್ದವರು. ಹೌದು, ಅಷ್ಟೇ ಅಲ್ಲದೆ ನಮ್ಮದೇ ಆಗಿರುವಂತ ಮೇಳ ಚಿಕ್ಕ ಮೇಳ ಚೊಕ್ಕವಾಗಿಯೇ ಇರುವುದು. ಅಲ್ವಾ? ಲೋಕದಲ್ಲಿ ಎಷ್ಟು ಮೇಳಗಳಿಲ್ಲ. ಅನೇಕ ಮೇಳ ಉಂಟು. ಸತ್ಯಲೋಕದಲ್ಲಿ, ಬ್ರಹ್ಮನ ಮೇಳ, ವೈಕುಂಠದಲ್ಲಿ, ನನ್ನ ತಂದೆ ಆಗಿರುವಂತ ಶ್ರೀಮನ್ನಾರಾಯಣನ ಮೇಳ, ಕೈಲಾಸದಲ್ಲಿ. ಈಗ ಅವನಿ ಮೇಳ ಇಲ್ಲ ಅವನಿಗೆ. ಇಲ್ಲ ಇಲ್ಲ ಇಲ್ಲ. ಯಾಕೆ ಇಲ್ಲ? ಅವ ಮೇಳ ಬಿಟ್ಟಿದ್ದಾನೆ. ಸಿಟ್ಟಿ ಹೆಚ್ಚಿದ್ದವರಿಗೆ ಮೇಳ ಇಲ್ಲ ಎನ್ನುವುದು ತಾತ್ಪರ್ಯ. ಹಾಗಲ್ಲ ಸ್ವಾಮಿ, ಮತ್ತೆನ್ನೆಂತ? ಅವ ಎಲ್ಲವನ್ನು ಕಳೆದುಕೊಂಡನಲ್ಲ. ವೈರಾಗ್ಯ ಪೂರಿತನಾಗಿದ್ದಾನೆ. ಅವ ಬೇರೆ ಕಡೆ ಹೋಗಿದ್ದಾನಂತ ಕೇಳಿದ್ದೇವೆ. ಅಲ್ವಾ? ಏನೇ ಇರಲಿ, ಇದ್ದ ಅನೇಕ ಮೇಳಗಳಲ್ಲಿ ನಮಗಿದ್ದ ಈ ಹೆಸರು ವಿಖ್ಯಾತವಿದೆ. ರಮಣಿ, ಹೊತ್ತು ಕಳೆಯುವುದು ಸರಿಯಲ್ಲ. ಮಾಹಿ ಹೃದಯ ಮೇಳದಲ್ಲಿರ್ಪ ಕಾಮನೋ ಹೃದಯ ಮೇಳದಲ್ಲಿರ್ಪ ಕಾಮನೋ ಸುರಪತಿಯ ಕಂಡಿದ್ದೀರೆಂದು ಪ್ರೇಮನೋ ಸುರಪತಿಯ ಕಂಡಿದ್ದೀ
ತಾರಕಾಸುರ ಎನ್ನುವಂತ ದೈತ್ಯ ಬಂದು ಸುರಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಹೌದು. ಬಂದ ದುಸ್ಥಿತಿಯನ್ನ ಸುಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕಂತಾದ್ರೆ ಇರುವುದು ಒಂದೇ ಕಾರ್ಯ. ಏನು ಮಾಡಬೇಕು ಅದನ್ನೇ ಮಾಡ್ತೇನೆ. ಓ ಕಾಮೋ, ಓ ಕಾಮೋ, ರಮಣಿ ಪ್ರಭು ಸಲೋಕದಲ್ಲಿರುವಂತ ಸಂದರ್ಭ ಕುಸುಮ ಕೇಳಿದ್ದೇನೆ. ಹೌದು. ಹಾಗಾದ್ರೆ ಕುಸುಮವತಿಗೆ ಯಾರು ಬಂದಿದ್ದಾರೆ ಅನ್ನೋದು ಸ್ಪಷ್ಟ ಮನೆಯ ಹೊರಬಾಗಿಲಲ್ಲಿದ್ದ ಅಲ್ವ? ಹಾಗಾದ್ರೆ ಯಾರೆನ್ನು ಹಾಗೆ ನೋಡಿ ತಿಳಿದು ಬರ್ತೇನೆ. ಹಾ ಬೇಗ ಬೇಗ ಬೇಗ. ಓ ಹೋ ಹೋ ದೇವೇಂದ್ರ, ನಮಸ್ಕಾರ. ಪ್ರತಿ ನಮಸ್ಕಾರ. ಬಂದದ್ದು ಸಂತೋಷ ಆಯ್ತು. ನಿಮಗೆ ನಮ್ಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನು? ಹೌದಾ? ಒಳ್ಳೆ ಹೊಂದಿಕೊಂಡು ನಮಸ್ಕಾರ ಮಾಡಿದ್ರು. ಮತ್ತೆ ಅಲ್ಲಿಗೆ ಹೋಗಿ ಕುಳಿತುಕೊಂಡರು. ಹೌದು. ಮತ್ತೆ ಅವರನ್ನು ಕರಿಬೇಕಲ್ಲ, ಏನು ಮಾಡುವುದು? ಓ ಮಾರೋ, ಓ ಮಾರೋ. ಎಂತದ್ದೇ ಇದು? ಅಲ್ಲ ಮಾರ ಮಾರ ಅಂತ ಎಂತದ್ದನ್ನು ಮಾರುವುದು ಕೇಳು. ಅದಲ್ವೇ ಹಾ. ನನ್ನನ್ನು ಆರೋಪಿಸಿ ಕರೆಯುವುದಲ್ಲ. ಆಗ ಹಾ ಹಾ ಓ ದೇವೇಂದ್ರ, ನಾವೇ ಗೊತ್ತಾಗಿದೆ. ಬಂದವರು ಹೋಗ್ಲಿಲ್ಲ, ಬಂದಿದ್ದೀರಿ, ಹೋಗುದು ಎಷ್ಟೊತ್ತಿಗೆ ಅಂತ ಕೇಳು. ಅಮ್ಮ ಎಷ್ಟೊತ್ತಿಗೆ ಹೋಗ್ಲಿ, ನೀವು ಇಲ್ಲಿಗೆ ಬನ್ನಿ. ಏನು ಮಾಡಿದ್ರು ಕೂಡ ಇವರು ಸರಸ ಸಲ್ಲಪ್ಪದ ಮಾತು ಮುಗಿಲಿಕ್ಕಿಲ್ಲ. ಹಾಗಂತಾದ್ರೆ ಏನು ಮಾಡೋದು? ನಮ್ಮ ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕಂತಾದ್ರೆ ಏನಾದ್ರು ಮಾಡಿ ತಾಳ್ಮೆಯಿಂದಾದ್ರೂ ಕಾಯ್ಬೇಕು. ಓ ಮನ್ಮಥ, ರಮಣಿ ಇಂತ ರಗಳೆ ಸ್ವಾಮಿ, ಇದು ಮುಗಿಯುವುದಿಲ್ಲ ಅಂತ ಕಾಣುತ್ತೆ. ಅಲ್ವಾ? ಇದು ಮುಗಿಬೇಕು ಅಂತ, ನೀವಲ್ಲಿಗೆ ಹೋಗಬೇಕು ಅಂತ ಆಯ್ತು. ನಾನಲ್ಲಿ ಹೋಗಬೇಕು ಅಂತ ನಾ ಇಲ್ಲಿ ಇರಬಾರ್ದು ಅಷ್ಟೇ. ಅರ್ಥವಾಯ್ತು. ಏನಾಗಬೇಕು ಎನ್ನಿಂದ? ಏನಾಗಬೇಕು ತನ್ನಿಂದ? ಒಂದದ್ದು ಏನು ಕಾರಣ ಬೇಡಿ, ಒಂದದ್ದು ಏನು ಕಾರಣ ಬೇಡಿದ್ದು ಏನಿದ ಸಿರುವುದರು ಇರುವ ನಮ್ಮ ದಿವ ಹೇಳ್ತಾರೆ ಮಾಡೋಣ. ಮುಖವನ್ನು ವೀಕ್ಷಿಸುತ್ತಾ ಇದ್ದೇನೆ. ಮುಖದಲ್ಲಿ ಸುಖ ಇಲ್ಲ, ದುಗುಡ ದುಮ್ಮ. ಸತ್ಯ. ಸಂಕಷ್ಟಕ್ಕೆ ಒಳಗಾಗಿದೆ ಎನ್ನುವುದು ಮುಖವೇ ಸೂಚಿಸ್ತದೆ. ಹಾಗಾದ್ರೆ ಬಂದ ದುಗುಡ ದುಮ್ಮಾನ ಏನು? ನನ್ನಿಂದ ಏನಾಗಬೇಕು ಪರಿಹಾರ ನಾನು ಮಾಡ್ತೀನಿ. ಆಲಿಸಿ ಕೇಳ್ದಯದಿ ಆಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾಶರದಿ ಸದ್ಗುಣಶೀಲ ಕೃಪಾಶರದಿ ಬೇಳೆದಾರಗ ಗೂಳನು ಭದ್ರವ, ಬೇಳೆದಾರಗ ಗೂಳನು ಭದ್ರವ, ಶ್ರೀಲೋಲಗೆ ನಾ ಬೇಳಲು ಕೇಳುತ್ತಾ ಲಾಲಿಸಿ ಕೇಳಯದಿ ಸದ್ಗುಣಶೀಲ ಕೃಪಾಶರದಿ ಲಾಲಿಸಿ ಕೇಳಯದಿ. ಅಯ್ಯ ದೇವೇಂದ್ರ, ಇಲ್ಲಿವರೆಗೆ ಬರೋದಕ್ಕೂ ಬಲವಾದ ಕಾರಣ ಉಂಟು. ಕಾರಣ ಇಲ್ಲದೆ ಬರುವವರಲ್ಲ ನೀವು ಅಲ್ವಾ? ಮುಖ ಎನ್ನುವಂಥದ್ದು ಬಾಡಿ ಬಸವಳಿದು ಹೋಗಿದೆ. ಇದಕ್ಕೆ ಕಾರಣ ಏನು ಉಂಟಪ್ಪ? ಯಾವ ದೇವಲೋಕದಲ್ಲಿ ಸ್ವಸ್ಥದಿಂದ ಕಾಲ ಕಳೆಯುತ್ತಿರುವ ಸಂದರ್ಭ ಶೋಣಿತಪುರದ ಅಧಿಕಾರಿಯಾಗಿರುವಂತ ತಾರಕಾಸುರ ಅಲ್ಲಿವರೆಗೆ ಬಂದದ್ದು ಮಾತ್ರವಲ್ಲ, ಹೊರಬಲದಿಂದ ಉಬ್ಬಿ ಕುಟಬಲದಿಂದ ಕೊಬ್ಬಿ ಬಂದು ನಮ್ಮ ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಅಷ್ಟಲ್ಲದೆ ಗಿರಿ ಗುಹೆ ಕಾಲದಲ್ಲಿ ಅಡಗಿಕೊಳ್ಳುವಂತ ಪರಿಸ್ಥಿತಿ ಒದಗಿ ಬಂದಿದೆ ನಮಗೀಗ. ದೇವೇಶ ತಾರಕ ಅಭ್ಯೋಗ ಆದದ್ದು ಹೌದು. ಸುರಗದ್ದುಗೆ ನೀನು ಕಳೆದುಕೊಂಡದ್ದು. ದುಃಖದಿಂದ ಇಲ್ಲಿ ಬರುವುದಕ್ಕೂ ನನ್ನಿಂದ ಆಗಬೇಕಾದ ಕಾರಣ ಏನೋದಕ್ಕೆ ನಿನ್ನ ಶರವ ತೊಡಿಸಿ ನಿನ್ನ ಶರವ ತೊಡಿಸಿ ತಪವನ್ನು ಚೆನ್ನಾಗಿಯ ತಾಯಿ ತಪವನ್ನು ಚೆನ್ನಾಗಿಯ ಕೆಡಿಸು ಸನ್ನುತ ಜನರನ್ನು ಮನ್ನಿಪ ಬಿರುದಿದು, ಸನ್ನುತ ಜನರನ್ನು ಮನ್ನಿಪ ಬಿರುದ ನಿನ್ನದೇನು ತಗವಿ ಕಾಣವ ಕಳುಗಿದ ನಿನ್ನ ಶರವ ತೊಡಿಸಿ ತಪವನ್ನು ಚೆನ್ನಾಗಿಯೇ ಕೆಡಿಸಿ ನಿನ್ನ ಶರವ ತೊಡಿಸಿ ನಿಮ್ಮಿಂದ ಒಂದು ಕಾರ್ಯ ಆಗ್ಬೇಕು, ನನ್ನಿಂದ ಕರೆಕ್ಟ್. ಹೌದಪ್ಪ. ಅವನು ವರವನ್ನು ಪಡೆದಿದ್ದಾನೆ ಯಾವ ರೀತಿ? ಹರನಿಂದ ಹುಟ್ಟುವಂತ ಮಗನಿಂದ ಮರಣ ಎನ್ನುವುದಾಗಿ. ಈಗಾಗಲೇ ದಾಕ್ಷಾಯಣಿ ದೈಸ್ಯವಾಗಿದ್ದಾನೆ. ವೈರಾಗ್ಯದಿಂದ ಹರ ತಪಸ್ಸಿಗೆ ಕುಳಿತುಕೊಂಡಿದ್ದಾನೆ. ಆ ಹರನ ತಪಸ್ಸನ್ನು ಭಂಗಪಡಿಸಿ ಹರಗಿರಿಜರನ್ನು ಒಂದು ಮಾಡಬೇಕು. ಎನಲು ನಕ್ಕನು ಎನಲು ನಕ್ಕನು ಎನಲು ನಕ್ಕನು ತ್ರಿಪುರ ವೈರಿಯ
ತ್ರಿಪುರ ವೈರಿಯ ಕೆಣಕುವರೇ ನಾ ಕೆಣಕುವರಿ ನಾನೇ ಸರ್ವಾಗ ಶಿವ ಮುನಿದಡಿ ಜಗವ ಸುಡುವನು ನಿಟಿಲ ವೈನಿಯಲಿ ಶಿವ ಮುನಿದಡಿ ಮೂರ್ಜಗವ ಸುಡುವನು 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 ನಿಟಿಲವಾಗ್ಲಿಯಲಿ ತೃಣವಿದಿರೆ ಕಲ್ಪಾಂತ ವೈನಿಗೆ ತೃಣವಿದಿರೆ ಕಲ್ಪಾಂತಗಳಿಗೆ ಗುಣವಿ ನಿನಗೆ ಮಾತು ಲೋಕಗೆ ಸನ ಮತವೇ ಲೇಸಲ್ಲ ಬೇಗದಿ ತೆರಳು ಮನೆಗೆಂದು ಮನ್ಮಥ ನೀನಾಡುವ ಮಾತನ್ನು ಕೇಳಿದವಾಗ ನಗು ತಡೆದುಕೊಳ್ಳೋದಕ್ಕಾಗದೆ ಹೋಯ್ತು. ಯಾಕೆ ಹಾಸ್ಯಾಸ್ಪದ ಮಾತನಾಡಿದ್ದೆ ನಾನು? ಖಂಡಿತವಾಗಿ ಹೌದು. ಏನು ನನಗೂ ಅರಿವಿಲ್ಲದ ಹಾಗೆ ನಗು ಉಮ್ಮಳಿಸಿ ಉಮ್ಮಳಿಸಿ ಬರುತ್ತಲುಂಟು. ಅಂದರೆ ಆಡಿದೆ ಅಲ್ಲ ನೀನು? ಹೌದು. ಈಗಾಗಲೇ ದಾಕ್ಷಾಯಣಿಯನ್ನು ಕಳೆದುಕೊಂಡವನಿದ್ದಾನೆ. ಸತಿ ಕಳೆದುಕೊಂಡಿರುವಂತಹ ವೈರಾಗ್ಯಪೂರಿತರಾಗಿ ತಪಸ್ಸನಾಚರಿಸುತ್ತಾ ಇದ್ದಾನೆ. ತಪಸ್ಸನ್ನು ಭಂಗಗೊಳಿಸುವುದಕ್ಕೆ ಪಂಚಶರ ಮೂಲಕವಾಗಿ ನೀನು ಮನ ಮಾಡಬೇಕು ಎಂದು. ಹೌದು. ಅದು ನನ್ನ ಪಾಲಿಗೆ ನಗೆಗಡಲಲ್ಲಿ ತೇಲುವುದಕ್ಕೆ ಆರಂಭವಾದದ್ದು. ಅಂದರೆ ಕಾರಣ ಏನು? ಶಿವನ ಕುರಿತಾಗಿ ನೀನು ತಿಳಿದವನೇ ಇದ್ದೀಯಲ್ಲ. ಹೌದು. ತ್ರಿಪುರರನ್ನು ಕೊಂದವಾದ ತನ್ನದಾದಂತ ನಿಖಿಲ ನೇತ್ರದಿಂದ ಪ್ರಪಂಚವನ್ನು ಸುಡಬಹುದಾದಂತ ಯೋಗ್ಯತೆ ಇರುವವ. ಈ ವಿಷಯ ನನಗೂ ತಿಳಿದಿದೆ, ನಿನಗೂ ತಿಳಿದಿದೆ. ತಿಳಿದ ನಾನು ಮಾತ್ರ ತಪಸ್ಸನ್ನು ಭಂಗಗೊಳಿಸಲಿಕ್ಕೆ ಮನ ಮಾಡ್ತೇನೆ ಅಂತಾದ್ರೆ ಮೂರನೇ ಕಣ್ಣಿನಿಂದ ಸುಟ್ಟು ಹೋಗೋದಕ್ಕೆ ನಾನು ಸಿದ್ಧನಿಲ್ಲ. ನೀವು ಹೋಗಬಹುದು ಮರಳಿ. ಏನಂದ ಕಮೈ ಕಾಣುವ ನೀರ ದಿನಕ್ಕೆ ಈಡು ಮಾಡಿದ ದಿನಕ್ಕೆ ಹಿಂದಕ್ಕೆ ಹೋಗಿ ಎಂದೆ. ಯಾಕೆ ಈಗ ಈ ಮಾತನಾಡ್ತಿದ್ದೆ? ನನಗೆ ಆಗುದಿಲ್ಲ ಎಂದು. ಅದಲ್ಲಂತಾದ್ರೆ ನಿನ್ನ ಬಾಯಿಂದ ಇಂಥದ್ದೊಂದು ಮಾತು ಬರ್ತದೆ ಎನ್ನುವಂತ ನಿರೀಕ್ಷೆ ನನಗಿರ್ಲಿಲ್ಲ. ನನಗೆ ಹೇಗೆ ಗೊತ್ತುಂಟು? ದೊಡ್ಡ ದೊಡ್ಡ ಮಕ್ಕಳೆಲ್ಲ ಮಾಡುವುದೇ ಹೀಗೆ. ಇದ್ದುದನ್ನು ಇದ್ದ ಹಾಗೆ ನೇರ ಹೇಳು. ಏನು ನುಡಿಯುವುದು ಸುಲಭ, ನುಡಿದಂತೆ ನಡೆಯುವುದು ಬಹಳ ಕಷ್ಟ. ನಿಮ್ಗೆಲ್ಲ ಮತ್ತೆ ಬಿರುದು ಯಾವ ಪಿತೃವಾಕ್ಯ ಪರಿಪಾಲಕ ದುರಂತರ ಎನ್ನುವುದಾಗಿ ಹಾಗೆ ಹೇಳಿದಂತೆ ನಡೆದಿದ್ದೀರ ನೀವು. ಎಲ್ಲಿ ತಪ್ಪಿದ್ದೇನೆ ಅಂತ ಬೇಡ. ಯಾಕಂತ ಹೇಳಿದ್ರೆ ಪ್ರಪಂಚದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮನ್ಮಥನ ಪಾತ್ರ ಎಂತದ್ದು ಎನ್ನುವಾಗ ನೀವು ಕೂಡ ತಿಳಿದವರೇ ಅಲ್ಲ. ಎಲ್ಲವನ್ನೇ ತಿಳಿದಿದ್ದೇವೆ. ಆದ್ರೆ ಈ ಮತ್ತಿಗೆ ನೀನು ಒಪ್ಪುದಿಲ್ಲ ಅಂತಾದ್ರೆ ನೀನು ಏನೇನದಾಗಿ ನನಗೆ ಅರಿವಾಯಿತು. ಯಾವುದು? ಇಲ್ಲಿಗೆ ಬರುವ ಮುನ್ನ ನಾನು ಇಲ್ಲಿಗೆ ಬಂದದ್ದಲ್ಲ, ನೇರವಾಗಿ ವೈಕುಂಠಕ್ಕೆ ಹೋಗಿದ್ದೇನೆ. ಹೋಗಿ ಅಲ್ಲಿ ನಿನ್ನ ಅಪ್ಪನಾಗಿರುವಂತ ಶ್ರೀಮನ್ ನಾರಾಯಣನಲ್ಲಿ ಈ ಮಾತನಾಡಿದಾಗ ಅವನೇ ಹೇಳಿದಂತ ಮಾತು. ಇದಕ್ಕೆಲ್ಲ ಪರಿಹಾರ ಸೂಚಿಸುತ್ತಿದ್ರೆ ಮನ್ಮಥ ನನ್ನ ಮಗನ ಲೋಕವಾಗಿರುವಂತ ಕುಸುಮಾವತಿಗೆ ಹೋಗು, ಇದಕ್ಕೊಂದು ಪರಿಹಾರ ಸೂಚಿಸ್ತಾನೆ ಎನ್ನುವುದಾಗಿ ಆ ನಂಬಿಕೆಯನ್ನು ಇಲ್ಲಿಗೆ ಇಟ್ಟು ಇಲ್ಲಿಗೆ ಬಂದದ್ದೇ ಹೋದಂತಾದ್ರೆ ನೀನು ಆಗುದಿಲ್ಲ ಎನ್ನುವುದಾಗಿ ಆಡ್ತಾ ಇದ್ದೀಯ. ಏನು ಮಾತನಾಡ್ತಿದ್ಯೋ ಯೋಚನೆ ಮಾಡಿ. ಏನು ನಿನ್ನ ಮನದದು ಗುಣವನ್ನು ಅಂದ್ರೆ ಬಂದಿರಬಹುದಾಗಿರುವಂತ ನೋವನ್ನ ದೂರೀಕರಿಸುವುದಕ್ಕೆ ಮನ್ಮಥ ಶತಸಿದ್ಧನೇ ಹೌದು. ಈಶ್ವರ ತಪಸ್ಸನ್ನು ಕೆಡಿಸುವುದಕ್ಕೆ ನಾನೇ ಹೋಗುತ್ತೇನೆ. ಹೌದಾ? ನಿನ್ನ ಪಾಲಿಗೆ ಬಂದಿರಬಹುದಾದಂತ ಭವನ ದೂರೀಕರಿಸ್ತೇನೆ. ಹಾಗಂತ ನೀನು ದೇವಲೋಕಕ್ಕೆ ಹೋಗೋ ಪ್ರಯತ್ನ ಮಾಡಬೇಡಿ. ಮತ್ತೆ ಎಟ್ಟು ಬಿದ್ದಿತ್ತು. ಹೌದು. ಸ್ವಲ್ಪ ಕಾಲ ಇಲ್ಲೇ ಉಳಿಯುವುದು ಒಳ್ಳೇದು. ಇಲ್ಲೇ ಇರ್ತೇನೆ. ಹೌದು. ನಮೋ ರತಿಯಗಲ್ಲವ ಏಯದಿದ್ದರಿ ರತಿಯಗಲ್ಲವ ರತಿಯಗಲ್ಲವ ಸ್ನೇಹದಿಂದಲೂ ಅಲಗಿಸುತ್ತ ಪೀಳಿದ ಅಲಗಿಸುತ್ತ ಪೀಳಿದ ಸುರರ ಸಲಗಲು ಸುರರ ಸಲಗಲು
ಸಿದ್ಧಗಳ ತಪ ಕೆಡಿಸಲೈದುವೆ ಹಿತದಿ ನಾನು ಸುರರ ಸಲಗಲು ಸುರರ ಸಲಹಲು ಸಿದ್ಧಗಳ ತಪ ಕೆಡಿಸುವೆ ಲೈದುವೆ ಹಿತದಿ ನಾನು ಸಿದ್ಧಗಳನ್ನ ಕಬಗಡಿದಲೈದುವೆ ಹಿತದಿ ನಾನು ರಥಿ ಬಂದಂತ ದೇವೇಂದ್ರ ಹೋದನು. ಹೋಗಿದ್ದಾನೆ. ಬಂದಂತ ದೇವೇಂದ್ರ ಏನನ್ನು ಹೊತ್ತು ತಂದ, ಹ. ಏನನ್ನ ನಿಮ್ಮ ಮುಂದೆ ಅರುಹಿದ, ಎಲ್ಲವನ್ನ ನನ್ನಲ್ಲಿ ಹೇಳ್ತೀರು. ರಮಣಿ, ದೇವೇಂದ್ರನಿಗೆ ಬಂದಿರುವುದು ತಾಪತ್ರಯಗಳು, ಸಮಸ್ಯೆ ಹೌದು. ಅವನಿಗೆ ಯಾವಾಗ್ಲೂ ಇದ್ದದ್ದೇ, ಅದು ಹೊಸತಾಗಿ ಬರುವುದೇನಲ್ಲ. ಹಾಗಾದ್ರೆ ಅಲ್ಲ, ಯಾವಾಗ ಸಮಸ್ಯೆ ಬರುವಾಗ ಅವ ಹೋಗುದು ವೈಕುಂಠಕ್ಕೆ. ವೈಕುಂಠಕ್ಕೆ ಇವತ್ತಿಲ್ಲಿ ಬಂದಿದ್ದಾನೆ. ಕಾರಣ ಉಂಟು. ಹಾ, ಪಿತೃವಾಕ್ಯ, ಆ ಕಾರಣಕ್ಕಾಗಿ ಇಲ್ಲಿಗೆ ಬಂದದ್ದು. ಯಾರಿಗೆ? ದೇವೇಂದ್ರನಿಗೆ. ಈಗ ಕಶ್ಯಪರ ವಾಕ್ಯ ಅಂತ ಹಾಗಲ್ವೇ? ಮತ್ತೆ ನನ್ನ ಪಿತೃವಾಕ್ಯ ಅಂತ. ನಿಮ್ಮ ಅಪ್ಪ ಒಂದು ಮಾತನಾಡಿದ್ದಾರೆ. ಹೌದು, ಹೋಗು ಯಾವ? ನೀನು ಕುಸುಮಾವತಿಗೆ ಹಾ. ಬಂದಿರಬಹುದಾದ ಭವಣೆ ಮನ್ಮಥ ದೂರೀಕರಿಸುತ್ತಾನೆ ಎನ್ನುವ ಹಾಗೆ. ಆ ಕಾರಣಕ್ಕಾಗಿ ಇಲ್ಲಿ ಬಂದು ಆಡಿದವ ತೊಡಗಿದ ಆಡುದು. ಒದಗಿ ಬಂದಂತ ಸಮಸ್ಯೆ ಎಂತದ್ದು? ತಾರಕ್ಕೆ ಎನ್ನುವವ ಹಾ. ಲೋಕ ಕಂಟಕನಾಗಿ ಮೆರೆದಾಡುತ್ತಾ ಇದ್ದಾನಂತೆ. ಅವನ ವಧೆಯಾಗಬೇಕು ಅಂತಾದ್ರೆ ಶಿವನಿಗೆ ಹುಟ್ಟುವ ಗಂಡು ಮಗುವಿನಿಂದಲೇ ಸಾಧ್ಯ ಎಂದು ಇಲ್ಲಿ ಸಮಸ್ಯೆ ಅದೇ ನೋಡು. ಏನು? ಹೆಂಡತಿ ಆಗಿರುವಂತ ದಾಕ್ಷಾಯಣಿಯನ್ನು ಕಳೆದುಕೊಂಡವರಿದ್ದಾನೆ. ಹೌದು. ಸತಿ ಇಲ್ಲದೆ ಶಂಗೆ ಮಕ್ಕಳಾಗುವುದೆಂತು ಬಾಹ್ಯದ ಪರಿವೆಯನ್ನು ತೊರೆದಿದ್ದಾನೆ ಅಲ್ವಾ? ಹೌದು. ಹಾಗಾದ್ರೆ ಶಿವನಿಗೆ ಇನ್ನೊಂದು ಮದುವೆ ಆಗುವುದು ಅನಿವಾರ್ಯವೇ ಹೌದು. ಅದಕ್ಕಾಗಿ ಮದುವೆ ಆಗುವಂತ ಯೋಗ್ಯವಾದ ಹೆಣ್ಣು ಬೇಕಾ ಬೇಡವೋ? ಅದೌದು. ಯಾರಿದ್ದಾರೆ ಎನ್ನುವ ಹಾಗೆ ಪ್ರಶ್ನೆ. ಕೇವಲ ಹೆಣ್ಣು ಮಾತ್ರ ಸಾಕಾಗುದಿಲ್ಲ, ಕುಳಿತಂತ ಅವ ಹೇಳ್ಬೇಕಲ್ಲ, ಅದು ಸಮಸ್ಯೆ. ಖಂಡಿತವಾಗಿ ಹೌದು. ಹಾ. ಹಾಗಾದ್ರೆ ಹಾ. ಹೆಣ್ಣು ಯಾರಿರುವ ಸಮಸ್ಯೆಗೆ ಉತ್ತರವಾಗಿ ಸಿಲುಕಿರುವ ಬೇರೆ ಯಾರೂ ಅಲ್ಲ, ದಾಕ್ಷಾಯಣಿ ಎನ್ನುವಳು ಗಿರಿರಾಜನ ಮಗಳಾಗಿ ಗಿರಿಜೆ ಎನ್ನುವ ಹೆಸರಿನಿಂದ, ಪರ್ವತರಾಜನ ಮಗಳಾಗಿ ಪಾರ್ವತಿ ಎನ್ನುವ ಹೆಸರಿನಿಂದ ಪ್ರಪಂಚದ ಬೆಳಕನ್ನು ಕಂಡಿದ್ದಾಳೆ. ಓಹೋ. ಶಿವನನ್ನೇ ಮದುವೆಯಾಗಬೇಕೆನ್ನುವ ಕಾರಣಕ್ಕಾಗಿ ಆಕೆಯೂ ಕೂಡ ತಾಪಸಿಯಾಗಿದ್ದಾಳೆ. ಆಹಾ. ಮೊದಲು ವೈರಾಗ್ಯದಿಂದಲೇ ತಪಸ್ಸನ್ನಾಚರಿಸುತ್ತಾ ಇದ್ದ ಶಿವ ಹರ್ರ ಗಿರಿಜೆಯನ್ನು ಒಂದು ಮಾಡಬೇಕಾದ ಅನಿವಾರ್ಯ. ಗಿರಿಜಾ ಕಲ್ಯಾಣ ಆಗಬೇಕು. ಅದಕ್ಕಾಗಿ- ಬರೇ ಗಿರಿಜಾ ಕಲ್ಯಾಣ ಅಲ್ಲ, ಮತ್ತೆ ಇವತ್ತಿನ ದಿವಸ ಕಲ್ಯಾಣೋತ್ಸವ. ಹಾ, 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 ಅದು ಹಾ. ಪ್ರಪಂಚದ ಕಲ್ಯಾಣ. ಅಂತ ಒಂದು ಸತ್ಕಾರ್ಯ ಆಗಬೇಕು ಅಂತ ಆದ್ರೆ ಒಬ್ಬ ಸಚ್ಚಾರಿತ್ರ್ಯವಂತನೇ ಹೋಗಬೇಕು. ಹೌದು. ಯಾರು ಹೋಗುವುದಂತ? ಹಾಗಾದ್ರೆ ಹೋಗುವರು ಯಾರು ಅಂತ ಹೌದು. ಪ್ರಶ್ನೆ ಬಂದ ಕಾಲಕ್ಕೆ ಹಾ. ನಮ್ಮ ತಂದೆಯವರೇ ಆಡಿರು, ಏನು? ಹೋಗು ಮನ್ಮಥ ಇದ್ದಲಿಗೆ ಎಂದು. ಹಾ. ಆ ಕಾರಣಕ್ಕಾಗಿ ಇತ್ತ ಬಂದೆ. ಮೊದಲು ಆಗುದಿಲ್ಲ ಅಂತ ಹೇಳಿದ್ರು, ಅನಿವಾರ್ಯವಾಗಿ ಒಪ್ಪಿದೆ ನಾನು. ಈಗ ಹೊರಟದ್ದು ಶಿವನ ತಪಸ್ಸನ್ನು ಕೆಡಿಸಲು. ಏನಿದು ಸ್ವಾಮಿ? ಯಾಕೆ? ಹರಣ ಬಲ್ಲವ ಕೇಳು ಹರಣ ಬಲ್ಲವ ಕೇಳು ಹರಣ ಬಲ್ಲವ ಕೇಳೋ ತರವಲ್ಲ ನಿನಗೆ ಶಂಕರನೋಳು ಕಲಗ ಇಂದು ಶಂಕರನೋಳು ಶಂಕರನೋಳು ಕಲ ಇಂದು ಹರಣದೊಲ್ಲಭ ಕೇಳು ತರವಲ್ಲ ನಿನಗೆ ಶಂಕರನೊಳು ಕಲಗಾವಿಂದು ತರವಲ್ಲ ನಿನಗೆ ಶಂಕರನೊಳು ಕಲಗವಿಂದು ಶಂಕರನೋ ಕಲಗ ಶಂಕರನೊಳು ಕಲಗ ಇಂದು ರಮಣ ಆ ಆ
ಉರಿಗಣ್ಣಿಗಂಜುವುದು ಅಖಿಲ ಲೋಕವು ಹರನ ಉರಿಗಣ್ಣಿಗಂಜುವುದು ಹರನ ಉರಿಗಣ್ಣಿ ಅಂಜುವುದು ಅಖಿಲ ಲೋಕವು ಕಣ್ಣ ತೆರೆದರೆ ಸುಡುವ ನಿನ್ನನು ಕಣ್ಣ ತೆರೆದು ಸುಡುವನು ನಿನ್ನ ಉರಿಗಂಜಿಗಂಜು ನಲಗಿ ಲೋಕವು ಕಣ್ಣ ತೆರೆದರ ಸುಡು ನಿನ್ನನು ಕಣ್ಣ ತೆರೆದು ಸುಡುವನು ನಿನ್ನನು ರಮಣ ಉರಿಗಣ್ಣಿಗಂಜುವುದಕ್ಕಿಲ ಲೋಕವು ಕಣ್ಣ ತೆರೆದು ಸುಡುವ ನಿನ್ನನು ಉರಿಗಣ್ಣ ತೆರೆದು ಸುಡುವ ನಿನ್ನನು ಸುಡುವ ನಿನ್ನನು ಸುಡುವ ನಿನ್ನನು ತರವಲ್ಲ ರಮಣ ರಮಣ ಕಣ್ಣ ತೆರೆದು ಸುಡುವನು ನಿನ್ನನು ಹರಣದೊಲ್ಲಭ ಕೇಳು ತರವಲ್ಲ ನಿನಗೆ ಶಂಕರನೊಳು ಕಲಗವಿಂದು ತರವಲ್ಲ ಪ್ರಭಾ ರಮಣಿ ಪ್ರಾಣಕ್ಕಂತ ನೀವಿದ್ದೀರಿ. ಈ ಪ್ರಾಣಕ್ಕೆ ಪ್ರತಿ ಪ್ರಾಣ ಯಾರು ಕೇಳಿದ್ರೆ ಅದು ನೀವು ಸ್ವಾಮಿ. ಹೌದಲ್ಲ? ಸದಾ ಕಾಲ ನಮ್ಮದಾದಂತ ಸಂಸಾರದಲ್ಲಿ ಸಂತೋಷವನ್ನೇ ಕಂಡವರು ನಾವು. ನಿಜ. ಕುಸುಮಾವತಿಯಲ್ಲಿ ಕುಸುಮದಂತ ಮನಸ್ಸುಳ್ಳವರಾಗಿ ಲೋಕಕ್ಕೆ ಸುಮಧುರವಾದಂತ ಸಂದೇಶವನ್ನು ಕೊಡ್ತಾ ಇದ್ದವರು ರತಿಮನ್ಮತ್ತರು ಸ್ವಾಮಿ. ಖಂಡಿತ. ನಮಗೆ ಗಟ್ಟಿತನದ ಅರಿವಿಲ್ಲ ಪ್ರಭು. ಆದ್ರೆ ಇಂದು ನೀವಾಡಿದ ಮಾತನ್ನು ಕೇಳಿದಾಗ ನನ್ನ ಎದೆಯಲ್ಲಿ ಭೀತಿಯ ಅಲೆಯನ್ನು ದೇಳ್ತಾ ಇದೆ. ಭೀತಿಯಾಲೆ? ಖಂಡಿತವಾಗಿ ಹೌದು. ಯಾವ ಕಾರಣಕ್ಕೆ ಆಡಿದ್ರಲ್ಲ ಸ್ವಾಮಿ,
ಹರನ ತಪಸ್ಸನ್ನು ಕೆಡಿಸಲು ಸುಗ ನಾ ಹೊರಟಿದ್ದೇನೆ ರತಿ ಎನ್ನುವುದಾಗಿ. ನನಗೂ ಅನಿವಾರ್ಯವೂ ಹೌದು, ಲೋಕಕ್ಕೆ ಅಗತ್ಯವೂ ಹೌದು. ಅರಿಯದಿದ್ದವ್ರು ನೀವೇನು ಅಲ್ಲವಲ್ಲ. ಯಾವುದಕ್ಕೂ ರೀ? ಮುನಿದ ಅಂತಾದ್ರೆ ವಿಘಟರುದ್ರನಾಥ. ಹಾ. ಒಂದು ವೇಳೆ ಕೋಪಗೊಂಡಂತ ಆತ ಕ್ರುದ್ರನಾಗಿ ನನ್ನ ಮೂರನೇ ಕಣ್ಣನ್ನು ತೆರೆದಂತಾದ್ರೆ ಲೋಕವೇ ಸುಟ್ಟುರಿ ಹೋಗ್ತದೆ ಸ್ವಾಮಿ. ಹಾಗಿದ್ದ ಮೇಲೆ ಅವನ ತಪ್ಪವನ್ನು ಕೆಡಿಸಿದಂತಹ ನಿಮ್ಮ ಪರಿಸ್ಥಿತಿ ಏನಾಗುವುದು? ನನಗೆ ಬೇರೆ ಯಾವ ಭಯವಲ್ಲ, ಕಿಚ್ಚುಗಣ್ಣಿನ ಭಯ. ಕಿಚ್ಚುಗಣ್ಣು? ಹೌದು. ಹೆದರುತ್ತೇನೇನೋ ಭಯವ? ಹೌದು. ಕಿತ್ತುಗಳವಗೆಯನ ಬೆಟ್ಟು ಮನೆ ಕಿಚ್ಚು ಗಂಡವಗೆ ಕಿಚ್ಚು ಗಂಡವಗೆ ಕಿಚ್ಚು ಗಂಡವಗೆಯನ ಬೆಚ್ಚುವನೇ ಮಾರಿ ಕಿಚ್ಚು ಗಂಡವಗೆ ಕಿಚ್ಚು ಗಂಡವಗೆ ಬೆಚ್ಚುವನೇ 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 ಮಾರಿ ಹುಚ್ಚು ಮಾತಾಡುವೆಯ ಹುಚ್ಚು 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 ಮಾತಾಡುವೆಯ ಮೆಚ್ಚಿಸಿ ಗಿರಿಜಯ ಒಡಗೂಡಿಸುವೆನೋ ಮೆಚ್ಚಿಸಿ ಮೆಚ್ಚಿಸಿ ಗಿರಿಜಯ ಒಡಗೂಡಿಸುವೆ ನೋಡೆಲ್ಲ ಶರಾವಳಿಯ ನೋಡ ಎಚ್ಚ ಶರಾವಳಿಯ ಎಚ್ಚ ಶರಾವಳಿಯ ನೋಡೆ ಎಚ್ಚ ಶರಾವಳಿಯ ಮೆಚ್ಚಿಸಿ ಗಿರಿಜಯ ನೊಡಗೂಡಿಸುವೆ ಎಚ್ಚ ಶರಾವಳಿಯ ನೋಡೆ ಎಚ್ಚ ಶರಾವಳಿಯ ಕಿಚ್ಚು ಗಂಡವಯ ಬೆಚ್ಚು ಮನೆ ಮಾರಿ ಹುಚ್ಚು ಮಾತಾಡುವೆಯ ಒಳದಿರಥಿ, ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಎಷ್ಟರವರೆಗೆ ತಪ್ಪೇನು ಪ್ರಶ್ನಿಸ್ತಾ ಇದ್ದೆ? ಅಲ್ಲ, ತಪ್ಪೆ ಅಂತ ಆಡುವುದು ನಾನು. ಆಡಿದೆ ಅಲ್ಲ, ಹಾ. ಕಿಚ್ಚು ಕಣ್ಣವರಿಗೆ ಬೆಚ್ಚುತ್ತೀರಿ ಎನ್ನುವ ಹಾಗೆ ಕಿಚ್ಚುಗಣ್ಣಿನ ಭಯ ನನಗೆ. ಹೊಚ್ಚು ಮಾತಾಡದಿರು. ಅಲ್ಲಿ ಯಾವುದು ಮರುಳಾಟಿಕೆ ಮಾತಾಯ್ತು ಇಲ್ಲಿ? ಹೇಳಿದೆಯಲ್ಲ, ಏನದು? ಶಿವನಿಗೆ ಹೆದರಬೇಕಾಗುತ್ತದೆ ಎನ್ನುವ ಹಾಗೆ. ಹಾ, ಹೆದರಬೇಕಾದ ಅವಶ್ಯಕತೆ ಉಂಟು ನನಗೆ. ನಾನು ಅಂತಲ್ಲ ಸ್ವಾಮಿ, ಮತ್ತೆ ಲೋಕವೇ ಅವನಿಗೆ ಅಂಜುತ್ತದೆ. ಲೋಕ ನಾವು ಅಂಜಬಹುದು. ಅಂಜಿದ್ರೆ ಹೆಚ್ಚೆ. ನಾನೊಂದಿದ್ದಕ್ಕೆ ಸಾಧ್ಯ ಇಲ್ಲ. ನಾವು ಲೋಕದಿಂದ ಹೊರತಲ್ಲವಲ್ಲ. ಆಹಾ, ಲೋಕಾದಿದ್ದಾರೆ, ಮತ್ತೆ ಲೋಕಾತೀತರಲ್ಲ. ಹಾ. ಆದರೂ ಹೆದರುವುದಿಲ್ಲ, ಯಾಕೆ ಕೇಳು. ಯಾಕಾಗಿ? ನನ್ನಲ್ಲಿ ವಿಶೇಷವಾಗಿರುವುದು ಪಂಚಶರ. ಹೌದು, ಅಶೋಕ ಅರವಿಂದ, ಚ್ಯೂತ ನವಮಲ್ಲಿಕ, ನೀಲೋತ್ಪಲ ಎನ್ನುವಂಥದ್ದು ಗೊತ್ತುಂಟು ಸ್ವಾಮಿ. ವಿಭಾಗಿಸಿ ಹರಗಿರಿಜೆಗೆ ಪ್ರಯೋಗ ಮಾಡಿದೆ ಅಂತಾದ್ರೆ ಒಂದಾಗುತ್ತಾರೆ. ತನ್ಮೂಲಕವಾಗಿ ಗಂಡು ಮಗುವಿಗೆ ತಂದೆ ತಾಯಿ ಆಗುತ್ತಾರೆ. ಆ ಗಂಡು ಮಗುವಿನಿಂದಲೇ ತಾರಕ, ಭೂಭಾರಕ, ಬಹುಮಾರಕ, ಲೋಕ ಕಂಟಕನ ಒದೆಯಾಗುವುದು ನಿಸ್ಸಂದೇಹ. ಆದ್ದರಿಂದ ಬೆಚ್ಚದಿಲ್ಲ. ಇಲ್ಲ ಸ್ವಾಮಿ, ಯಾಕೆ? ನೀವು ಭರವಸೆ ಮಾತುಗಳನ್ನು ಆಡಬಹುದು, ಹಾ, ಆದ್ರೆ ನನಗೆ ಅಂಜಿಕೆ ಬರುವುದಕ್ಕೆ ಕಾರಣ ಏನು ಗೊತ್ತುಂಟು? ಏನು? ಅವನಿಂದ ಸತ್ತವರು ಒಬ್ಬರಿಬ್ಬರು ಅಲ್ಲ ಸ್ವಾಮಿ. ಯಾರ್ಯಾರು? ಚಂದವೇ ರಮಣ ಕೇಳ ಅಭವನೊಡನೆ ಚಂದವೇ ರಮಣ ಕೇಳ ಭವನೊಡನೆ ಕಾದಿ ಹಿಂದೆ ಉಳಿದರ್ಯಾರೋ ಕಾದಿ ಹಿಂದೆ ಉಳಿದವರ ಯಾರೋ
ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ 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 ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರೇನಾದರೂ ತ್ರಿಪುರ ಜಲಂಧರ ಏನಾದರೂ ರಮಣ ಚಂದವಿರಮಣಗಳ ಭವನೊಡನೆ ಗಾದಿ ಹಿಂದೆ ಅರುಳಿದವರು ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ ಕರಣದೊಲ್ಲಭ ಕೇಳು ತರವಲ್ಲ ನಿನಗೆ ಶಂಕರನೊಳು ಕಲಗವಿಂದು ನಿನಗೆ ಶಂಕರನೊಳು ಕಲಗವಿಂದು ಸ್ವಾಮಿ, ಹೃದಯೇಶ್ವರಿ ಈ ರೀತಿ ಭಯದಿಂದ ಮಾತನಾಡೋದಕ್ಕೆ ಕಾರಣ ಮತ್ತೇನಲ್ಲ? ಏನು ಯಾವುದೇ ಹಿನ್ನೆಲೆ ಇಲ್ಲದೆ ಹ. ರತಿ ಮಾತನಾಡಿದಳು ಅಲ್ವೇ ಅಲ್ಲ ಸ್ವಾಮಿ? ನನಗೂ ಅರಿವುಂಟು. ಕಾರಣ ಉಂಟು. ಯಾವುದು? ದುಷ್ಟರಾದಂತ ಅನೇಕ ಮಂದಿ ಹರನಿಂದಲೇ ಅನುಗ್ರಹಿತರಾದವು. ಹೆಚ್ಚೇನು ಹರನಿಂದಲೇ ವರವನ್ನು ಪಡೆದವು. ಅನುಗ್ರಹ ನಿಗ್ರಹವೂ ಆಗಿದೆ. ಅಂಧಕಾಸುರನು, ಗಜದಾನವರು, ತ್ರಿಪುರಾಸುರರು, ಅಲ್ಲ ಜಲಂಧರನು. ಜಲಂಧರನಾದರೂ ಸಾಮಾನ್ಯದವನೇ ಸ್ವಾಮಿ. ಏನು ಮಹಾ? ಹರನ ಕ್ರೋಧಾಗ್ನಿಯಿಂದ ಹುಟ್ಟಿದವನಾದ, ಹುಟ್ಟಿ ಬೆಳೆದಂತಾತ ಲೋಕ ಕಂಟಕನಾದ ಎನ್ನುವಂತ ಕಾರಣಕ್ಕಾಗಿ ಹರ ಅವನನ್ನು ಕೊಂದು ಕಳಿಲಿಲ್ವಿ. ಅರ್ಥವಾಯ್ತು. ಅದರ ಮತಿತಾರ್ಥವೇನು ಸ್ವಾಮಿ? ಯಾವುದು? ತನ್ನ ಮಾರ್ಗಕ್ಕೆ ಯಾವಾತ ಅಡ್ಡ ಬರ್ತಾನೋ ಅವನ್ ಯಾರನ್ನು ಹರ ಉಳಿಸುವುದಿಲ್ಲ ಸ್ವಾಮಿ. ಈಗ ಬಾಹ್ಯದ ಪರಿವನ್ನ ಮರೆತಂತಹ ಬೈರಾಗಿಯಾಗಿ ಕುಳಿತ ಹರನನ್ನು ಎಬ್ಬಿಸುವುದಕ್ಕೆ ನೀವು ಹೊರಟು ನಿಂತಿದ್ದೀರಿ. ಅವ ಅಂತರ್ಮುಖಿ ಆದ ಅಂತ, ಬಹಿರ್ಮುಖನಾದ ಅಂತ ಆದ್ರೆ ಅವನಿಗೆ ಲೋಕದ ಅಲ್ಲ ಬಾಹ್ಯದ ಪರಿವಿರುವುದಿಲ್ಲ. ಯಾಕಾಗಿ? ಅವನ ಯೋಚನೆ ಒಂದಿ, ಕಳೆದುಕೊಂಡಂತ ದಾಕ್ಷಾಯಣಿಯ ನೆನಪು ಮಾತ್ರ. ಇಂದು ಹೊರಟು ನಿಂತಂತ ನೀವು ಅವನ ಮೇಲೆ ಶರ ಪ್ರಯೋಗ ಮಾಡಿದ್ರಿ ಅಂತ ಆದ್ರೆ ಅದರಿಂದ ಕೆಡುಕಾಗ್ತದೆ ಸ್ವಾಮಿ. ತಮ್ಮಯ್ಯ ಹೋಗೋದು ಬೇಡ, ಕೈ ಮುಗಿತೀವಿ. ಬಿಡು ಬಿಡು ನಿನ್ನ ನುಡಿಯರ. ಬಿಡು ಬಿಡು. ತಡೆವರು ಯಾರನ್ನ ಸುಯ್ಯ ಸ್ವಾಮಿ, ಬಿಡು ಬಿಡು ಮನದ ಬಡಿವಾರದ ನುಡಿಗಳನ್ನು. ಅಲ್ಲ ನೀವು ಹೋಗೋದಿಲ್ಲ ಅಂತ ಅದನ್ನ ಖಂಡಿತ ಬಿಡ್ತೇನೆ. ರಮಣಿ, ಯಾಕೆ ಆಡಿದೆ ಗೊತ್ತೇ? ಯಾಕಾಗಿ? ಹೇಳಿದೆಯಲ್ಲ ನೀನು, ಅಂಧಕಾಸುರ ಜಲಂಧರ ತ್ರಿಪುರರು ಹೌದು. ಅವರನ್ನು ಕೊಂದಿದ್ದಾರೆ ಈಶಾ. ಅವರು ಯಾರು? ಯಾರು? ಲೋಕ ಕಂಟಕರು. ಎಮ್ಮಲ್ಲಿಗೆ ಕೊಂದಿದ್ದಾನೆ, ಸುಟ್ಟಿದ್ದಾನೆ. ಈಗ ಹೋಗುವ ಮನ್ಮಥ ಲೋಕ ಕಂಟಕನೇನೆ? ಇಲ್ಲ ಸ್ವಾಮಿ. ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಲಿಕ್ಕೆ ಬೇಕಾಗಿ, ಪ್ರಪಂಚದ ಕಲ್ಯಾಣೋತ್ಸವ ವಿಜೃಂಭಿಸಲಿಕ್ಕೆ ಬೇಕಾಗಿ ಹೊರಟ ಮನ್ಮಥನನ್ನ ಯಾವ ಕಾರಣಕ್ಕೂ ಸುಡುವುದಿಲ್ಲ. ಬೆಚ್ಚದಿರು ಮನದೊಳಗೆ ಹೆಚ್ಚು ಮಾತುಗಳ ಈ ಹೊತ್ತಿಗೆ ಕಿಚ್ಚು ನೇರ ತಪಸ್ಸನ್ನು ಕೆಡಿಸಿ ಆದಷ್ಟು ಬೇಗ ಬರ್ತೀನಿ. ಇಲ್ಲ ಸ್ವಾಮಿ. ಯಾಕೆ ಈ ರೀತಿ ಆಡುವುದಕ್ಕೆ ಕಾರಣ ಮತ್ತೇನಲ್ಲ. ಮತ್ತೇನು? ಹರ ಈಗಾಗಲೇ ಬೈರಾಗಿ ಆಗಿದ್ದಾನೆ, ಮೊದಲೇ ಆಡಿದ್ದೇನೆ. ಹೌದು. ನೀವು ಅವನ ಮೇಲೆ ನಿಮ್ಮ ಸಹಾಯಕವನ್ನ ಪ್ರಯೋಗ ಮಾಡಿದ್ರಿ ಅಂತ ಆದ್ರೆ ಅವ ಖಂಡಿತ ಕೋಪಗೊಳ್ತಾನೆ. ಅವನ ಮನಕ್ಕೆ ಅರಿವಿಗೆ ಬರುವ ಮೊದಲೇ ತನ್ನ ಮೂರನೇ ಕಣ್ಣನ್ನು ತೆರೆದಂತಾದ್ರೆ, ನಿಮ್ಮನ್ನ ಸುಟ್ಟ ಅಂತಾದ್ರೆ, ಅಘಟಿತವಾದಂತ ಘಟನೆಯೊಂದು ಘಟಿಸಿತ್ತು ಅಂತಾದ್ರೆ ರತಿಯ ಮಾಂಗಲ್ಯದ ಗತಿಯೇನು ಸ್ವಾಮಿ? ರಮಣಿ, ಪ್ರಭು, ಸ್ವಾರ್ಥಿಯಾಗಿ ಮಾತನಾಡ್ತಾ ಇದ್ದೀನಿ. ಅಂತೀರಿ? ಲೋಕದ ಅನೇಕ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನ
ಕಸಿದುಕೊಂಡಂತ ತಾರಕನ ವಧೆ ಆಗುತ್ತದೆ. ಅದಕ್ಕೆ ಮನ್ಮಥ ಹೊರಡ್ತಾನೆ ಅಂತ ಸಂತೋಷ ಪಡಬೇಕಿತ್ತು. ಕೇವಲ ನಿನ್ನ ಮಾಂಗಲ್ಯದ ಕುರಿತಾಗಿ ಮಾತ್ರ ಯೋಚನೆ ಮಾಡ್ತಾ ಇದ್ದಿ. ನಿನ್ನ ಮಾಂಗಲ್ಯವನ್ನಾದರೂ ಕಳೆದುಕೊಂಡಾದರೂ ಕೂಡ ಲೋಕದ ಮಾಂಗಲ್ಯವನ್ನು ಉಳಿಸುವುದಕ್ಕೆ ಮನ್ಮಥನ ಹೆಂಡತಿಯಾಗಿ ನೀನು ಸದಾ ಸಿದ್ಧಳಿರಬೇಕು ರಮಣಿ. ಪ್ರಭು, ಅರ್ಥವಾಯಿತು. ಯಾವ ಲೋಕ ಕಲ್ಯಾಣಕ್ಕಾಗಿ ಹೊರಟಿದ್ದೀರಿ. ಹಾ ಇಲ್ಲಿ ಯಾವ ಸ್ವಾರ್ಥ ಸಾಧನೆ ಇಲ್ಲ, ಬದಲಾಗಿ ಶ್ರೀಹರಿಯ ನಿರೂಪ ಉಂಟು ಅಂತಾಯಿತು. ಮತ್ತೆ ನಮಗಾಗಿ ನಾವು ಕಾರ್ಯ ಮಾಡಬಾರದು. ಇಲ್ಲ, ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಮಾಡಬೇಕು. ಅದು ಶ್ರದ್ಧೆ ಅಂತ ಅನಿಸಲ್ಪಡುತ್ತೆ. ಆದೀತು ಸ್ವಾಮಿ. ಅಂತಹ ಕಾರ್ಯಕ್ಕೆ ಹೊರಟಿದ್ದೀರಿ ಅಂತಾದ್ರೆ ಹಾ. ನನ್ನ ಜೀವನದ ಎಂತ ದುಸ್ಥಿತಿ ಬಂದು ಒದಗಲಿ, ಲೋಕ ಕಲ್ಯಾಣಕ್ಕಾಗಿ ನಾನು ನಿಮ್ಮನ್ನ ಕಡಿಮೆ ಕೊಡ್ತೀನಿ ಸ್ವಾಮಿ. ಹೋಗಿ ಬನ್ನಿ. ರಮಣಿ ಹೋಗಿ ಬನ್ನಿ. ದುಃಖಿತಳಾಗಬೇಕು. ಆದಷ್ಟು ಬೇಗ ಹೋಗಿ ಬರುತ್ತೆ. ಸುಖಿಯ ಪರಮತೋಷಿಯ ಭೂರಿ ಪರಾಕ್ರಮಿ ಮಹಾರಾಜರ ಮನವಿದು ಪರಶಿವ ಪರಶುಮನಾಥನ ವರವ ಪರಶುಮನಾಥನ ದರ ಗೈದಿಯ ಪರಿಯನು ಕಾವ್ಯನ ಪರಿಯನು ಕಾಭವನ ವೃತ್ತನ ಮಾತು ಮರಿಸುವ ಗೈದಿಯ ಪರವ್ಯನ ಕಾವ್ಯನು ಎರಡು ಶರವಣ ಕೈತಾಲ ಎರಡೆರಡು ಜನವರು ತೆಗೆದು ಬಿಡುವಿನ ತೆಗೆದು ಬಿಡುವಿನರದೆ ಎರಡೆರಡು ಜನವರು ತೆಗೆದು ಬಿಡುವಿನ ತೆಗೆದು ಬುಗ್ಗಿ ಬುಗ್ಗಿ ಜನ್ನುತ್ತಾರೆ ತಿಂಡಿರಾವ ಬುಗ್ಗಿ ಬುಗ್ಗಿ ಜನ್ನುತ್ತಾರೆ ಜನ್ನುತ್ತಾರೆ ತರು ಗರಿ ಗಿರಿಗಳನ ಹೊಯ್ದು ಹೊರಬಾರಿದ್ದು ಗೈದ ಮರಿಯಾಡಿದ್ದಾನ ಮುಗುಮುಗುಗಳು ಎಡದೆಡದಿ ಉರಿದು ಮಾಗಲು ಸರದು. ಶತಮಕಾದಿ ಸಮಸ್ತ ಸುರ ಸಂತತಿಯ ಧ್ಯಾನಿಸಲು ಶತಮಕಾದಿ ಸಮಸ್ತ ಸುರ ಸಂತತಿಯು ಧ್ಯಾನಿಸಲಬಹು ತಿಳಿದ. ಸುರರಿಗ ವಯವನಿತ್ತು ತನ್ನ ಉಗ್ರತಮವ ಉಗ್ರ ತಪವನು ಬಿಟ್ಟು ಬೂದರ ಸುತೆಯ ನರಸುತ ಪೋದನ ತಲು. ಆ ಆ ಓ ಆ ಏನಿದು? ಏನು ನನ್ನ ಸತಿಯಾದಂತಹ ಸತೀದೇವಿ ದಕ್ಷಾಧ್ವರಕ್ಕೆ ಹೋದಂತಹ ಹೊತ್ತಿಗೆ ಯೋಗಾಗ್ನಿಯಲ್ಲಿ ದಹಿಸಿ ಹೋದಳು. ಹೌದು ಸತಿಯನ್ನು ಕಳೆದುಕೊಂಡು ದಗ್ಧಮಾನಸರಾಗಿ ವೈರಾಗ್ಯವನ್ನು ತಾಳಿ ಉಗ್ರವಾದಂತಹ ತಪಸ್ಸಿನಲ್ಲಿ ತೊಡಗಿಕೊಂಡವ ನಾನು. ಇದ್ದಕ್ಕಿದ್ದ ಹಾಗೆ ಯಾರೋ ತನ್ನ ಕೈಯ ಸಾಯಕದಿಂದ ನನ್ನ ಎಚ್ಚರಿಸಿದ ಹಾಗಾಯಿತಲ್ಲ. ಕ್ರುದ್ಧನಾಗಿ ನನ್ನ ಹೆಚ್ಚಿನ ಕಿಚ್ಚಿನ ಕಣ್ಣನ್ನು ಬಿಚ್ಚಿದೆ. ಈಗ ಎದುರು ನೋಡುತ್ತಾ ಇದ್ದೇನೆ ಕೇವಲ ಬೂದಿಯ ರಾಶಿ. ಯಾಕೆ ಹೀಗಾಯಿತು ಅಂತ ಅವಲೋಕನ ಮಾಡಿದ್ರೆ ಓ ಏನು ಬೇರೆ ಯಾರು ಅಲ್ಲ, ಶ್ರೀಮನ್ನಾರಾಯಣ ಸುತರಾದಂತಹ ಮದನ. ಕಿಚ್ಚುಗಣ್ಣಾಗಿ ನಾನು ಬೆಚ್ಚುವನೆ, ಹರಣ ತಪಸ್ಸನ್ನು ಕೆಡಿಸ್ತೇನೆ ಎನ್ನುವಂತಹ ದೌಷ್ಟ್ಯದಿಂದ ಮದನ ತನ್ನ ಕೈಯ ಸಹಾಯಕದಿಂದ ನನಗೆ ಬಾಣಪ್ರಯೋಗ ಮಾಡಿದರಲ್ಲ. ಈಗ ಬೂದಿಯಾಗಿದ್ದಾರೆ. ದುಷ್ಟನಾದಂತಹ ಮದನ ಅಳಿದು ಹೋಗಿದ್ದಾನೆ. ಆದರೂ ಧರ್ಮದ ಮದನನನ್ನು ಎಚ್ಚರಿಸ್ತಾ ಇದೆಯಲ್ಲ. ಹೊರಗಿನ ಕಾಮ ಅಳಿದು ಹೋದ, ಆದ್ರೆ ಒಳಗಿನ ಕಾಮ ಮಾತ್ರ ಇನ್ನು ಬೇಕು ಬೇಕು ಎನ್ನುವಂತಹ ಬಯಕೆಯನ್ನ ಮುಂದೆ 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 ದೊಡ್ತಾ ಇದೆಯಲ್ಲ ನನಗೆ.
ಹಾಗಾದ್ರೆ ಧರ್ಮ ಕಾಮವನ್ನು ಯಾರಲ್ಲಿ ನಿಕ್ಷೇಪಿಸಬೇಕು? ಧರ್ಮ ಪತ್ನಿಯಲ್ಲಿ ಅಲ್ಲವೇ? ಸತ್ಯ. ಧರ್ಮ ಪತ್ನಿ ಅಳಿದು ಹೋಗಿದ್ದ. ಹೌದು, ಅಳಿದು ಹೋದಂತಹ ದಾಕ್ಷಾಯಿಣಿ ಈಗ ಮತ್ತೆ ಎಲ್ಲಿ ಹುಟ್ಟಿದ್ದಾಳೆ ಅಂತ ಯೋಚನೆ ಮಾಡಿದ್ರೆ ಅರ್ಥವಾಗುತ್ತಾ ಇದೆ. ಏನು? ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿದ್ದಾಳೆ. ಅವಳು ನನ್ನನ್ನು ಹೊಂದಬೇಕು ಎಂಬ ಕಾರಣಕ್ಕಾಗಿ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ. ಕೇವಲ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ ಎಂಬ ಕಾರಣಕ್ಕಾಗಿ ಸತಿಯಾಗಿ ಸ್ವೀಕರಿಸುವ ಹಾಗಿಲ್ವಲ್ಲ. ಪರೀಕ್ಷಿಸದೆ ಏನನ್ನು ನಾವು ಪಡೆಯುವ ಹಾಗಿಲ್ಲ. ಬಹುಶಃ ಇದಕ್ಕೆಲ್ಲ ಕಾರಣ ಏನೋ ಇರಬೇಕು ಅಂತ ನನಗೆ ಅರ್ಥ ಆಗುತ್ತಾ ಇದೆ. ದಿವಂಕಸರೆಲ್ಲ ಜಯ 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 ಎನ್ನುವ ಹಾಗೆ ನನ್ನ ಸ್ತುತಿರ್ನಾಮ ಗುಣ ಕಥನವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಮನ್ಮಥ ಬೇಕು ಅಂತ ನನ್ನನ್ನು ಎಚ್ಚರಿಸಿದ್ದಲ್ವಲ್ಲ, ಏನೋ ಇದೆ ಈ ಕಾರಣದಿಂದ ಲೋಕಕ್ಕೆ ಒಳಿತಾಗಲಿದೆ ಎನ್ನುವುದು ಸ್ಪಷ್ಟ. ಹಾಗಾದ್ರೆ ಧರ್ಮ ಪತ್ನಿಯನ್ನು ಹುಡುಕಬೇಕೋ ಬೇಡವೋ? ಅವಳನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಗಬೇಕು. ಅದು ಹೀಗೆ ಸಾಗುವುದೇ ಬೇರೊಂದು ರೂಪದಿಂದ ಮುಂದೆ ಹೋಗುತ್ತೆ ನೋಡೋಣ. ಅಡಗಿ ಸ್ವಭಾವದ ರೀತಿ ಧರ್ಮಾಸನವ ನಿರಾಹಾರದಲ್ಲಿ ಧ್ಯಾನಿಸುತ್ತ ಉಮಯಡಿಗೆ ತವನೊಂದು ಬಡವಿಪ್ರನು ನೋಡಿಸಿದಾನ. ಇದ್ಯಾರು ಒಬ್ಬಳು ಸುಂದರವಾದ ಹೆಣ್ಣು ಕೂತ್ಕೊಂಡಿದ್ದಾಳಲ್ಲ. ಸತ್ಯ. ಎಪ್ಪಿಸುವ ಎಪ್ಪಿಸುವ ಎಪ್ಪಿಸುವ. ಬ್ರಾಹ್ಮಣ, ಹೌದು ನೀವು ನಿಮ್ಮಂತವ್ರು ಹೌದು. ಈ ರೀತಿ ಮಾಡುವುದು ಸರಿಯಾ ಹೇಳಿ? ನಿನಗೆ ಯಾಕೆ ಬೇಕು? ಯಾತಗಿ ಭಂಗ ತಪವ ಮಾಡ್ಬೋದು. ಯಾತಗಿ ಭಂಗದು ತಪವ ಮಾಡ್ಬೋದು. ಈ ತರ ಬಯಕೆ ಎನ್ನಳು ಮಾಡ್ಬೋದು. ಈ ತರ ಬಯಕೆ ಎನ್ನಳು ಈ ಜರ ದೊಡಲ ದಂಡಿಸಿ ಉಪವಾಸದು. ಈ ಜರ ಒಡಲ ದಂಡಿಸಿ ಉಪವಾಸದು. ಏತಕ್ಕೆ ದಣಿವೆ ಬೇಳು ಉಪವಾಸದು. ಏತಕ್ಕೆ ದಣಿವೆ ಬೇಳು. ಅಡಿಯಿಂದ ಮುಡಿಯವರೆಗೆ ನಿನ್ನನ್ನು ನೋಡುವಾಗ ಯಾವ ಎಡೆಯಲ್ಲೂ ನ್ಯೂನತೆ ಅನ್ನೋದು ಕಾಣುವುದಿಲ್ಲ. ಅಷ್ಟು ಸುರದ್ರೂಪಿ ಹೌದು. ಆದರೆ ಈ ಸುಂದರವಾದ ದೇಹ ಇಟ್ಟುಕೊಂಡು ಒಂದು ವ್ಯವಸ್ಥಿತವಾಗಿ ಮದುವೆ ಆಗಿ ಒಂದು ಗಂಡಿನೊಟ್ಟಿಗೆ ಜೀವನ ಮಾಡುವುದು ಬಿಟ್ಟು ಈ ದೇಹ ದಂಡನೆ, ಈ ಉಪವಾಸ, ಈ ವ್ರತ ಇದೆಲ್ಲ ನನಗೆ ಯಾಕೆ ಬೇಕು? ಯಾವ ಉದ್ದೇಶಕ್ಕೆ ಇದಲ್ಲ? ಬ್ರಾಹ್ಮಣರೇ, ಸಡಗರ ಮಾತೆಗೆ ಭೂಸುರಸಾರೋ. ಸಡಗರ ಮಾತಿಗೆ ಭೂಸುರಸಾರೋ. ನಡನಡುಲಿಗೆ ನಡನೋಡಗೂಡಲಿಗೆ ತೊಡಗಿರ್ಪೆ ತಪವನ್ನು ನುಡಿಸದೆ ಸಾರತ್ತ. ತೊಡಗಿರ್ಪೆ ತಪವನು ನುಡಿಸದೆ ಸಾರತ್ತಾಗ ನಡೆ 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 ಬೇಗೆಂದಳು. ಆಗಲೇ ಹೇಳಿ, ಬ್ರಾಹ್ಮಣರು ಭೂಸುರರು, ದೇವರಿಗೆ ಸಮಾನ. ಯಾರು ತಪ್ಪೆ ಮಾಡಿದ್ದೇ ಹೌದು ಅಂತ ಆದ್ರೆ ಸರಿದಾರಿಯಲ್ಲಿ ನಡೆಸಬೇಕಾದದ್ದು ನೀವು. ಏನು ಮಾಡಬೇಕು ಏನು ಮಾಡಬಾರದು ಎನ್ನುವಾಗ ತಿಳಿದವರು ನೀವು. ಅದಕ್ಕೆ ಇದನ್ನು ಮಾಡ್ತಾ ಇದ್ದದ್ದು. ಅದಕ್ಕಾಗಿ ಹೇಳುವುದು, ತಿಳಿದಂತ ನೀವು ತಪಸ್ಸಿನಲ್ಲಿ ಕುಳಿತಂತ ನನ್ನನ್ನು ಎಬ್ಬಿಸಿದ್ರಲ್ಲ, ಇದು ಸರಿಯಲ್ಲ. ನಿಮ್ಮಲ್ಲಿ ಮಾತನಾಡುವುದಕ್ಕೆ ವ್ಯವಧಾನ ನನಗಿಲ್ಲ. ನಡಿ. ಯಾಕಾದ್ರೂ ಮಾಡ್ತೀವಿ ತಪಸ್ಸು? ಮಾತಾಡ್ಲಿಕ್ಕೆ ಆಗುವುದಿಲ್ಲ ನಿಮ್ಮಲ್ಲಿ. ಹಾಗಾದ್ರೆ ಒಂದು ಮಾತು ಹೇಳ್ತೇನೆ, ಈ ರೀತಿ ತಪಸ್ಸನ್ನು ಮಾಡುವುದಕ್ಕೆ ಕಾರಣ ಉಂಟು. ಆ ಪರಶಿವನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ನಾನು ತಪಸ್ಸು ಮಾಡ್ತೀನಿ. ನಿಟಿಲಾಕ್ಷಿ ಉರಿಯುತ್ತಿದೆ. ಆ
ಉರಿಯುತ್ತಿದೆ ಆತಗೆ ಬಾವಿ ಜಟೆಯು ಶೋಭಿತ ಒಪ್ಪುದೆ ಆತಗೆ ಜಟೆಯು ಶೋಭಿತ ಒಪ್ಪುದೇ ಕಟಿಗೆ ಸುತ್ತಿಗನು ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆ ಸಲ್ಲ ಕೇಳು ಕಟಿಗೆ ಸುತ್ತಿಗನು ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆ ಸಲ್ಲ ಕೇಳು ಅಲ್ಲ ಹೋಗಿ ಹೋಗಿ ಯಾರಿಗಾಗಿದೋ ಪರಮೇಶ್ವರನಿಗೆ ಅವನನ್ನು ಒಲಿಸಿಕೊಳ್ಳಿಕ್ಕೆ. ಅಲ್ಲ ನಿನಗೆ ಹೋಗಿ ಹೋಗಿ ಜನ ಸಿಕ್ಕಿತು ಸಾಕು. ಯಾಕೆ ಅವ ಮನುಷ್ಯರು ನೋಡುವಾಗಿದ್ದಾನ. ಹ್ಮ್ ಚಟೆ, ಕುತ್ತಿಗೆಯಲ್ಲಿ ಹಾವು, ಹ್ಮ್ ವ್ಯಾಘ್ರ ಚರ್ಮ, ಗಜ ಚರ್ಮ, ಹ್ಮ್ ಬೂದಿ ಪಡ್ಕೊಳ್ತಾನೆ. ಓಹೋ ಹಣೆಯಲ್ಲಿ ಹಪ್ಪಳ ಸುಡ್ಲಿಕ್ಕೆ ಹಣೆಗಣ್ಣು, ಯಾವುದು ಹಪ್ಪಳ ಸುಡ್ಲಿಕ್ಕೆ ಉರಿಗಣ್ಣು ಅದೇ ಹ್ಮ್ ಕಣ್ಣು ಬಿಟ್ಟರೆ ಹಪ್ಪಳ ಸುಟ್ಕೊಳ್ಬಹುದು. ಹ್ಮ್ ಬೆಂಕಿ ಖರ್ಚಿಲ್ಲ ನಿನಗೆ, ಅದೊಂದು ಲಾಭ ಉಂಟು. ಹೋಗಿ ಹೋಗಿ ಅಂತವನನ್ನು ಒಲಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದು ಬೇಡ ನಿನಗೆ. ಬಿಡು 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 ಅನ್ನಲ್ಲ. ಯಾಕಿಲ್ಲಿ ಬಂದೆಯ ಯಾಕಿಲ್ಲಿ ಬಂದೆಯ ನಿನ್ನ ಮಾತು ಸಾಗತ ನಡೆವಿಪ್ರ ನಿನ್ನ ಮಾತು ಸಾಗತ ನಡೆವಿಪ್ರ ಕಬತಿ ರಾಕ್ಷಿ ಧರ್ಮ ಬ್ರಾಹ್ಮಣರು ಹಿರಿಯರು ಎನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದ್ದೇನೆ. ಒಳ್ಳೆ ಮಾತಿನಿಂದ ಹೋದರೆ ಆಯ್ತು, ಇಲ್ಲ ಅಂತ ಅದು ಪೆಟ್ಟು ಬೀಳ್ತದೆ. ಯಾರು? ನಾನು ಹೋಗುದಿಲ್ಲ. ಹೋಗುದಿಲ್ಲ ಅಂತ ಅದು ಬೀಳ್ತದೆ. ದೇವರ ದೇವನೇ ನಿನ್ನ ಭಾವದಿ ಭಜಿಸಿರೆ ದೇವರ ದೇವನೇ ನಿನ್ನ ಭಾವದಿ ಭಜಿಸಿರೆ ಈ ವಿಪ್ರ ನುಡಿಸಿದ ತಪವ ಕೆಡಿಸಿದ ಇದೇನು ದಾರಿ? ಶಿವದಾರಿ. ಪ್ರಭು ಪರಮೇಶ್ವರ ಸ್ವಾಮಿ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಆವೃತಿ ಆದ್ರೆ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಏನ್ ನಿಮ್ಮನ್ನು ಒಲಿಸಿಕೊಳ್ಳಬೇಕೆಂಬ ಕಾರಣಕ್ಕೋಸ್ಕರ ತಪಸ್ಸಿನಲ್ಲಿ ಕುಳಿತುಕೊಂಡವಳು ನಾನು. ಆ ಆ ಸಂದರ್ಭ ವೃದ್ಧ ಬ್ರಾಹ್ಮಣ ಅಲ್ಲಿವರೆಗೆ ಬಂದ. ನನ್ನ ತಪಸ್ಸನ್ನು ಹಾಳು ಮಾಡುವುದಕ್ಕೆ ಮುಂದಾದ. ಅವನಿಗೆ ಹೊಡೆಯುತ್ತಾ ಹೊಡೆಯುತ್ತಾ ಮುಂದುವರಿದು ಬಂದಾಗ ನಿಮ್ಮನ್ನು ನೋಡ್ತಾ ಇದ್ದೇನೆ. ಆ ಬ್ರಾಹ್ಮಣ ಇಲ್ಲಿ ಇಲ್ಲ. ಇದಕ್ಕೆಲ್ಲ ಕಾರಣ ಏನಂತ ಗೊತ್ತಾಗಲಿಲ್ಲ. ದಕ್ಷಾವತಾರದ ಕಾಲದಲ್ಲಿ ದಹಿಸಿ ಹೋದವಳು ನೀನಿದ್ದಿ. ನಾನು ವೈರಾಗ್ಯವನ್ನು ತಾಳಿದ್ದೆ. ಆಮೇಲೆ ಮತ್ತೆ ನಿನ್ನ ಹೊಂದಬೇಕು ಎನ್ನುವಂತ ಅಪೇಕ್ಷೆ ನನ್ನಲ್ಲಿ ಒಳಗೆ ಹೊಡೆಯಿತು. ಆ ಕಾರಣಕ್ಕಾಗಿ ನೀನು ತಪಸ್ಸಲ್ಲಿ ಇದ್ದಿ ಎನ್ನುವುದನ್ನು ತಿಳಿದಂತಹ ನಾನು ಪರೀಕ್ಷಿಸಿಯೇ ಸತ್ಯನಾಗಿ ಸ್ವೀಕರಿಸೋಣ ಎನ್ನುವ ಯೋಚನೆಯಿಂದ ಬ್ರಾಹ್ಮಣ ರೂಪಿಯಾಗಿ ಬಂದವ ನಾನೇ ಇದ್ದೇನೆ. ನನ್ನ ಈ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದಿ. ಶುಭ ಮುಹೂರ್ತದಲ್ಲಿ ನಾವೀರರು ವಿವಾಹವಾಗೋಣ. ಹಾಗೆ ಹಾಗೆ ಹರಡಿದ್ದ ಗಿರಿಜಾತೆ ಸಹಿತಲಿ ಬಹು ಸರಸ ಸಂಭೋಗಲೀಲೆಯಲಿ ಪರಮೇಶ ನಿರುತಿರೆ ಗರ್ಭವ ಸತಿ ಧರಿಸಿದಳೇನೆಂಬಿ ವಿಭವ ಗಿರಿಜಾ ಕಲ್ಯಾಣ ಸುಸಂದವಾಗಿ ನಡೆದದ್ದು ಮಾತ್ರ ಅಲ್ಲ, ನಮ್ಮ ಇರುವರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದ ಒಬ್ಬ ಗಂಡು ಮಗು. ಸತ್ಯ. ಆ ಗಂಡು ಮಗುವಿಗೆ ಷಡಾನನ ಎನ್ನುವ ಹಾಗೆ ಹೆಸರನ್ನಿಟ್ಟಿದ್ದೇವೆ. ಮಾತ್ರ ಅಲ್ಲ, ಕೃತಿಕೆಯರಿಂದ ಪರಿಪಾಲಿಸಲ್ಪಟ್ಟವನಾದ ಕಾರಣದಿಂದ ಕಾರ್ತಿಕ ಎನ್ನುವಂತ ಹೆಸರನ್ನು ಹೊಂದಿದವನಿದ್ದಾನೆ ಆತ. ಮಗನ ಬಾಲಲೀಲೆಗಳನ್ನು ಕಂಡು ನಾವು ಸಂತೋಷ ಪಡ್ತಾ ಇದ್ದೇವೆ. ಸತ್ಯ. ಅದು ಯಾರಾದ್ರು ಬರ್ತಾ ಇರುವುದು? ಕರ ಮುಗಿದು ಉಳಿದು ಪೀರ್ದನಿತು ಶಂಕರ ರುಂಡಬಲ ಮೃತ್ಯುಂಜಯ ಶರಣ ಶರಣ ಎಂಬುದಾಗಿ ನಿಮ್ಮ ಚರಣಕ್ಕೆ ಇರುಗುತ್ತಾ ಇದ್ದೇನೆ. ದೇವರಾಜ ಹೇಳಪ್ಪ, ಹೇಳು ಹೇಳು ಹೇಳು. ಯಾಕೆ ನಿನ್ನ ಮುಖಮಲಾನವಾಗಿದೆ? ಯಾಕೆ ಬಂದಿದ್ದಿ ಕೇಳಬಹುದೇ? ದೇವ, ಹಾ. ನಾನು ಆಡುವಂತ ಮಾತನ್ನ ಪ್ರೀತಿಯಿಂದಲೇ ಆಲಿಸಬೇಕು. ದೇವಲೋಕದಲ್ಲಿ ಕಾಲವನ್ನು ಕಳೆತಿರುವಂತ ಸಂದರ್ಭ ಶೋಣಿತಪುರದ ಅಧಿಕಾರಿಯಾಗಿರುವಂತ ತಾರಕಾಸುರಿ ಎನ್ನುವಂತ ದಾನವ ಅಲ್ಲಿವರೆಗೆ ಬಂದದ್ದು ಮಾತ್ರವಲ್ಲ, ನಮ್ಮನ್ನೆಲ್ಲ ಓಡಿಸಿ ಸುರಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಅದರಿಂದ ವರವನ್ನ ಪಡೆದಿದ್ದಾನೆ. ಯಾವ ರೀತಿ? ಯಾವ ರೀತಿ? ಹರನಿಂದ ಹುಟ್ಟುವಂತ ಮಗನಿಂದ ಬರೋಣ ಎನ್ನುವುದಾಗಿ. ಈಗಾಗಲೇ ನಿಮಗೊಬ್ಬ ಮಗ ಹುಟ್ಟಿದ್ದಾನೆ ಎನ್ನುವುದಾಗಿ ತಿಳಿದು ಬಂದಿದ್ದೇನೆ. ಆ ಕಾರಣಕ್ಕಾಗಿ ನಿಮ್ಮ ಮಗನನ್ನು ಕಳುಹಿಸಿಕೊಡ್ತೀರಾ ಅನ್ನೋದೊಂದಿಗೆ. ನಾವು ಕೆಲವು ಕಾಲವಾದ್ರೂ ಸುಖದಿಂದ ಇರುವುದು ಕಾಣ್ಲಿಕ್ಕಾಗುವುದಿಲ್ಲ ನಿಮಗೆ. ಅಂದ್ರೆ
ನಾನು ಬಂದು ಭಂಗ ಮಾಡಿದ್ದೇನಾ? ಅಲ್ಲ ಹಂಗಲ್ಲ ಮಾಡ್ತಾ ಇದ್ದದ್ದು ಅದನ್ನೇ. ಅಂದ್ರೆ? ಯಾಕಂದ್ರೆ ನಾವಿರೋರು ಎಷ್ಟೋ ಕಾಲ ಅಗಲಿದ್ದವರು, ಈಗ ಮತ್ತೆ ಗಂಡ ಹೆಂಡತಿ ಒಂದಾಗಿದ್ದೇವೆ. ನಾವು ಒಂದಾಗಿರಬಾರ್ದು ಅಂತಲೋ, ಈಗ ಒಂದಾಗಿದ್ದು ಮಾತ್ರ ಅಲ್ಲ, ಮಗನನ್ನು ಪಡೆದಿದ್ದೇವೆ. ಎಳೆಯ ಹಸುಳೆ ಕೇವಲ ಒಂದು 5-6 ದಿನ ಕಳೆದಿದೆ ಅಷ್ಟೇ. ಆ ಮಗುವನ್ನು ಕಳಿಸಿಕೊಡಿ ಅಂತ ಹೇಳಿದ್ರೆ ಹೇಗೆ ಕಳಿಸಿಕೊಡುವುದಕ್ಕೆ ಸಾಧ್ಯ ಆಗುತ್ತದೆ? ನಮ್ಮ ಮಗ ಚಿಕ್ಕವ ಅಲ್ವಾ? ಚಿಕ್ಕವನ? ಹೌದೌದು. ಹೌದಾ? ನೀವು ಕಳುಹಿಸಿಕೊಟ್ಟಿದ್ದೆ ಹೌದಂತಾದ್ರೆ ಸುರಲೋಕ ಎನ್ನುವುದು ನಮ್ಮ ಪಾಲಿಗೆ ತಗ್ತದೆ. ಇಲ್ಲಂತಾದ್ರೆ ಲೋಕದ ಸ್ಥಿತಿ ಅಧೋಗತಿ ಆಗ್ತದೆ. ಸರಿ, ಅದೆಲ್ಲ ನಮಗೆ ಅರ್ಥ ಆಗುತ್ತದೆ. ಆದ್ರೆ ತಂದೆ ತಾಯಿಗಳಾಗಿ ಅಷ್ಟು ಸಣ್ಣ ಮಗುವನ್ನು ಕಳಿಸಿಕೊಡುವುದಕ್ಕೆ ಬಿಡು ಎಂತ ನುಡಿಗಾಡ ಚಿಕ್ಕವನವದಾದರೆ ಚಿಕ್ಕವ ಹೌದಾದರೆ ಆದ್ರೆ ಅವನನ್ನು ಕೊಂದು ಬರುವುದಕ್ಕೆ ನಿಮ್ಮ ಕೃಪಾ ಕಟಾಕ್ಷ ಎನ್ನುವಂತದ್ದು ನನ್ನ ಮೇಲಿದ್ದದ್ದೇ ಹೌದು ಅಂತಾದ್ರೆ ಆ ದೈತ್ಯನ ವಧೆ ನಾನು ಮಾಡ್ತೇನೆ. ಒಳ್ಳೆ ಮಾತು, ಒಳ್ಳೆ ಮಾತು, ಒಳ್ಳೆ ಮಾತು. ನಿಮ್ಗೆ ಅನುಕೂಲ ಆದ್ರೆ ಎಲ್ಲ ಒಳ್ಳೆ ಒಳ್ಳೆ ಮಾತು, ಮಾತು, ಒಳ್ಳೆ ಮಾತು. ಆಗ್ಲಿ. ಕೇವಲ ಅವರಿಗೆ ಮಾತ್ರ ಅಲ್ಲ, ಲೋಕಕ್ಕೆ ಒಳಿತಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಹಾಗೆ ಸದಾಕಾಲವು ಹಾರೈಸುವವರು ನಾವು ಇದ್ದೇವೆ. ಹಾಗಾದ್ರೆ ಕಿಡಿ ಕಿರಿದಾದೊಡೆ ಸುಡದೆ ಕಾನೂನು. ಇಷ್ಟು ಸಣ್ಣ ಕಿಡಿಯಾದ್ರೂ ಸಹ ಒಂದು ಕಾನೂನು ಸುಡುವುದಕ್ಕೆ ಸಾಧ್ಯ ಆಗುತ್ತದೆ. ಕೆಲವು ಸಲ ಹಾಗೆ ಯಮ ತೆಗೆದುಕೊಂಡು ಹೋಗುವಾಗ ಒಂದು ನೆಮ ಸಿಕ್ಕರೆ ಸಾಕಾಗುತ್ತದಂತೆ. ನೀನು ಸಣ್ಣ ಮಗುವಾದ್ರೂ ನಿನ್ನ ಕಾರಣದಿಂದಲೇ ಅವನಿಗೆ ಸಾವು ಬರ್ತದೆ ಅಂತ ಆದ್ರೆ ಲೋಕಕ್ಕೆ ಒಳಿತಾಗ್ತದೆ ಅಂತ ಆಯ್ತಲ್ಲ. ಆಗ್ಲಿ ಮಗು, ಅಂತೂ ದೇವಸೇನಾನಿ ಆಗುವುದಕ್ಕೆ ನೀನು ಸಮರ್ಥನಿದ್ದಿ ಎನ್ನುವುದು ಒಕ್ಕೊರಲಿನವರ ಅಭಿಪ್ರಾಯ. ಹಾಗಾಗಿ ಆದ್ದರಿಂದ ಅವರ ಮುಂದಾಳತ್ವವನ್ನು ವಹಿಸಿ ನೀನು ಹೋಗಿ ದುಷ್ಟನ್ನು ಕೊಂದು ಲೋಕಕ್ಕೆ ಮಂಗಳವನ್ನುಂಟು ಮಾಡುವ ಒಳ್ಳೆಯದಾಗಲಿ ನಿನಗೆ. ಬಂದಿದ್ದೇನೆ, ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇನೆ. ನಾನೇ ಷಡಾನನ ಷಣ್ಮುಖ. ನಮ್ಮವರು ಬಂದು ಹೇಳಿದ್ರು, ಹುಟ್ಟಿ 7ನೇ ದಿವಸ ಆದಂತ ಒಬ್ಬ ಹುಡುಗ ನಿನ್ನನ್ನ ಕಾಣುವುದಕ್ಕೆ ಬಂದಿದ್ದಾನೆ.
ಇವ 7 ದಿವಸದ ಹುಡುಗನ ಅಡ್ಡಿಲ್ಲ. ನೋಡೋದಕ್ಕೆ ಮಾತ್ರ ನಿನ್ನಾಗೆ ಬಿಡ್ಲಿಕ್ಕಿಲ್ಲ, ಸರ್ವತ್ತ ಬಿಡ್ಲಿಕ್ಕಿಲ್ಲ. ಈಗ ಅವ ಕರ್ಕೊಂಡು ಬಂದದ ನಿನ್ನನ್ನ. ಕರ್ಕೊಂಡು ಬಂದದ್ದು. ಅವ ಕಂಡವ್ರ ಮಕ್ಕಳನ್ನ ಗುಂಡಿಗಿಳಿಸುವ ಜಾತಿಯವ. ಅವನ ಸುಖಕ್ಕಾಗಿ ಅವನ ಸ್ವಾರ್ಥಕ್ಕಾಗಿ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಾನೆ. ಪಾಪಿ, ನಿನ್ನನ್ನ ನೊರಜಿನಂತೆ ಹಿಸುಕಿ ಹಾಕ್ಯಾರೋ ಜಾಗ್ರತೆ. ಪಾಪಿ ಅಂತೀಯ? ಎಂತ ನುಡಿಯರ ಕೇಳಿದವು ಬಾಲಕನುವ. ನನ್ನನ್ನೇ ಪಾಪಿ ಎನ್ನುವುದಕ್ಕಾಗಿ ಮುಂದೆ ಅದೆಯಾ? ಈಗ ಅರ್ಥ ನಿನ್ನದು ಅಭಿನಯ ಅವನದ್ದ. ನೀಚನೆ. ಕೈ ಸನ್ನೆಲ್ಲ ಅವನದ್ದಪ್ಪ. ಶಬ್ದ ಹೊರ ಬರುವುದಿಲ್ಲಿಂದ. ಅವ ಹೇಳಿದ್ದಾನಲ್ಲ ಸಣ್ಣ ಮಗು ಎನ್ನುವುದಾಗಿ. ನಾನು ಗೊತ್ತಾಗ ಹೇಳಿದ್ದೇನೆ. ನೀನು ಹೇಳಿದ್ ನೀನು ಕಣ್ಣಿ ತೋರಿದೆಯಲ್ಲ, ಸರ್ವತ್ತ ಬಿಡ್ಲಿಕ್ಕಿಲ್ಲ ನಿನ್ನ. ಆವಾಗ ಬಂದ ಅವಾಗಲೂ ಅದೇ ಹೇಳಿದ್ದು, ಸರ್ವತಾ ಬಿಡ್ಲಿಕ್ಕಿಲ್ಲ. ಈಗ ಹೇಳ್ತಾ ಇದ್ದೇನೆ, ಸುಮ್ಮನೆ ನನ್ನಿಂದ ಸಾಯಬೇಡ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಕೊಂದು ಕಳಿತೇನೆ ಅಧಿಕ ಮಾಡಿದ್ರೆ. ನೀನ್ ನನ್ನಲ್ಲಿ ಕೊಲ್ಲುವವ. ಹೌದು. ಊಟ ಬಾಲಕ ಊಟ 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 ಮಗ ಊಟ 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 ಅಲ್ಲವೋ ಬಾಲಕನೇ 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 ಚಂಡಾಟ ಚಂಡಾಟ ಚಂಡಾಟವಲ್ಲಿದು ಚಂಡಾಟ ಚಂಡಾಟವಲ್ಲಿದು ಕಲಿಗಳೊಡನೆ ಚೆಂಡಾಟ ಚೆಂಡಾಟ ಅಲ್ಲವೋ ಕಲಿಯೊಡನೆ ಕಲಿಯ ಒಡನೆ ಹೋರಾಟ 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 ಎಂದಯ ಸೋಟೆಯಲ್ಲ ಲೋಕ ಕಲ್ಯಾಣಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀರಿ. ಸಂತೋಷವಾಯಿತು. ಇದನ್ನು ನೋಡಿದಂತಹ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಹಾಗಾಗಿ ಸಂತೋಷವಾಯಿತು ದೇವರೇ, ಸಂತೋಷವಾಯಿತು. ಆದಿತ್ತು ನಿನ್ನೊಂದಿಗೆ ಬಂದಿದ್ದೇನೆ. ನನ್ನಿಂದಾಗಿ ಲೋಕ ಕಲ್ಯಾಣ ಎನ್ನುವುದು ಆಗ್ತಾ ಉಂಟು. ಆ ನೆಲೆಯಲ್ಲಿ ಈ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡುವಂತೆ ಮಾಡಿದ್ದಾರೋ, ವಿಘ್ನ ನಿವಾರಕ ವಿಘ್ನ ವಿನಾಶಕ ಮಹಾಗಣಪತಿ
ನಮ್ಮ ಅಮ್ಮ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಕತೆಗೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಲೋಕೋ ಸಮಸ್ತ ಸುಖಿನೋ ಭವಂತು. ಮಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರ್ಯನ ಉದರದಿ ಹುಟ್ಟಿ ಗೋಕುಲ ಉದರನ ಹುಟ್ಟಿ ಧೀರ ಕಂಸಗಿ ತನ್ನ ಘೋರ ರೂಪವ ತೋರಿ ಧೀರ ಕಂಸಗಿ ತನ್ನ ಘೋರ ರೂಪವ ತೋರಿ ಹಾರಿದ ಗಗನಕ್ಕೆ ಸಾರಿದರಿಗೆ ಆದಿದೇವ ಸಕಲಾಗಮಭೂತಿಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಸದ್ಯಂತರಿಂದ ಆ